ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಮಹಾಭಾರತ ಭಾವದೀಪ ಉಪನ್ಯಾಸ ಮಾಲಿಕೆ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಇವರಿಂದ ಈ ದಿನ ನಾವು ಎರಡನೆಯ ಸೋಪಾನವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ವಂಶವಾರಿಧಿ ರತ್ನ ವಿಧುವಂಶ ವಾರಿಧಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾರಾಯಣ ಮೊಗಸಾಲೆಯವರು ಹಾಗೂ ಗೌರವ ಉಪಸ್ಥಿತಿಯಾಗಿ ನಮ್ಮ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ನಿತ್ಯಾನಂದ ಪೈಯವರು, ಗೌರವ ಅಧ್ಯಕ್ಷರಾದ ನಿತ್ಯಾನಂದ ಪೈಯವರು, ಕಾರ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಮಿತ್ರಪ್ರಭಾ ಹೆಗಡೆ, ಉಪಾಧ್ಯಕ್ಷರಾದ ರಮೇಶ್ ಕಾಂಬ್ಳಿಕರ್ ಅವರು ವೇದಿಕೆಗೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾನು ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದಾರೆ. ಪ್ರಾರ್ಥನೆಯ ಮೂಲಕ ಶ್ರೀಮತಿ ಗೀತಾ ಮಲ್ಯಾಯವರು ಹಿರಿಯ ಸದಸ್ಯೆ ನಮ್ಮೊಂದಿಗೆ ಅವರು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತೆ ನಾನು ವಿನಂತಿಸಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಈಗ ಗೀತಾ ಮಲ್ಯಾಯವರಿಂದ ಪ್ರಾರ್ಥನೆಯ ಮೂಲಕ ಚಾಲನೆ. या शुभ्रवस्त्रावृता या वीणावरदण्डवन्दितकरा या श्वेतपद्मासना या ब्रह्माच्युतशङ्करप्रकृतिभिः देवैः सदा वन्दिता सा मां पातु सरस्वती भगवती निःशेषजाड्यापहा. ಪ್ರಾರ್ಥನೆಯನ್ನು ನೆರವೇರಿಸಿದಂಥ ಶ್ರೀಮತಿ ಗೀತಾ ಮಲ್ಯಾಯವರಿಗೆ ನಮ್ಮ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇರುವ ಎಲ್ಲ ಗೌರವಾನ್ವಿತರನ್ನ ಸ್ವಾಗತ ಮಾಡಲಿದ್ದಾರೆ. ಸದಾನಂದ ನಾರಾವಿ, ಕಾರ್ಯದರ್ಶಿ ಕಾಂತಾವರ ಸಂಘ. ಎಲ್ಲರಿಗೂ ವಂದನೆಗಳು. ಕಾಂತಾವರ ಕನ್ನಡ ಸಂಘ, ಅಲ್ಲಮ್ಮಪುರ ಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ನಾವು 26ನೇ ವರ್ಷದಲ್ಲಿ 2026ನೇ ಇಸವಿಯಲ್ಲಿ ನಡೆಸ್ತಿರುವಂತಹ ಕಾರ್ಯಕ್ರಮ ಮಹಾಭಾರತ ಭಾವದೀಪ. ಇದೀಗ 2ನೇ ಕಾರ್ಯಕ್ರಮ. 1ನೇ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಆಲಿಸಿದ್ದೀರಿ. 2ನೇ ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂಥವರು ನಮ್ಮ ಕನ್ನಡ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಮೊಗಸಾಲೆಯವರು. ಅವರನ್ನು ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅದೇ ರೀತಿ ಈ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಡುವಂಥವರು ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ. ಅವರ ಪರಿಚಯವನ್ನು ನೀವೆಲ್ಲ ಕಳೆದ ಬಾರಿ ಕೇಳಿರ್ಬೋದು, ಅದನ್ನು ಪುನಃ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಮೊದಲನೇ ಉಪನ್ಯಾಸ ಬಹುಶಃ ಕಳೆದ ಪ್ರಾರಂಭದ ಒಂದು ಉಪನ್ಯಾಸದಲ್ಲಿ ಅವರು ಬಹುಶಃ ವಿಶೇಷವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಹಾಭಾರತ ಹೇಗೆ ವ್ಯಾಸರಿಂದ ಹುಟ್ಟಿಕೊಂಡಿತು, ಅದು ಲಿಪಿಕಾರನಾಗಿ ಗಣಪತಿ ಹೇಗೆ ಅದನ್ನು ದಾಖಲಿಸಿದ, ಮತ್ತು 18 ಪರ್ವಗಳು, ಇತರ ಉಪಪರ್ವಗಳು, ಇದರ ಬಗ್ಗೆ ಎಲ್ಲ ಅವರು ಬಹುಶಃ ಹಿಂದಿನ ಇದರಲ್ಲಿ ಸಂಚಿಕೆಯಲ್ಲಿ ಪ್ರಾರಂಭಿಕ ಮಾತುಗಳಲ್ಲಿ ಹೇಳಿದ್ದಾರೆ. ಬಹುಶಃ ಈ ಸಂಚಿಕೆಯಿಂದ ಇವತ್ತಿನ ದ್ವಿತೀಯ ಒಂದು ಉಪನ್ಯಾಸದಿಂದ ಕಥೆ ಬಹುಶಃ ಪ್ರಾರಂಭ ಆಗ್ತದೆ. ಆ ರೀತಿಯ ಒಂದು ಒಳ್ಳೆಯ ಉಪನ್ಯಾಸವನ್ನು ನಮಗೆ ಕೊಡಲಿಕ್ಕೆ ಸಿಕ್ಕಿದಂಥವರು ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು. ಆಳ್ವಾಸ್ ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಬೇರೆ ಬೇರೆ ಯಕ್ಷಗಾನ ಮತ್ತು ಇತರ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿರುವಂಥವರು. ಅವರು ಇವತ್ತು ನಮಗೆ ಉಪನ್ಯಾಸಕರಾಗಿ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಇನ್ನು ಇವತ್ತು ವೇದಿಕೆಯಲ್ಲಿರುವಂಥವರು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಘಟಕದ ಗೌರವಾಧ್ಯಕ್ಷರಾಗಿರುವಂಥ ನಿತ್ಯಾನಂದ ಪೈಯವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ಅಧ್ಯಕ್ಷರಾಗಿರುವಂತಹ ಮಿತ್ರಪ್ರಭಾ ಮೇಡಮ್ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಏರ್ ವೈಸ್ ಮಾರ್ಷಲ್ ರಮೇಶ್ ಕಾಂಬ್ಳಿಕರ್ ಅವರು ವೇದಿಕೆಯಲ್ಲಿ ಹಿರಿಯರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ
ಇವತ್ತು ಉಪಹಾರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಅನುಪಮ ಮತ್ತು ಮುರಾರಿ ಚಿಪ್ಲೋಣ್ಕರ್ ಅವರ ವೈವಾಹಿಕ ಜೀವನದ ಒಂದು ವಾರ್ಷಿಕೋತ್ಸವವನ್ನು ಆಚರಿಸುವ ಸಂಭ್ರಮದಲ್ಲಿ ಅವರು ಇದ್ದಾರೆ. ಆ ಒಂದು ಸವಿ ನೆನಪಿಗಾಗಿ ಅವರು ನಮಗೆಲ್ಲರಿಗೂ ಉಪಹಾರದ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಟ್ಟು ಇದನ್ನು ಒಳ್ಳೆಯ ಉಪನ್ಯಾಸವನ್ನು ಆಲಿಸುವುದಕ್ಕಾಗಿ ತಮ್ಮೆಲ್ಲ ಸಮಯವನ್ನು ಬಿಡುವು ಮಾಡಿಕೊಂಡು ತಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀರಿ. ತಮ್ಮೆಲ್ಲರನ್ನು ಕೂಡ 3 ಸಂಸ್ಥೆಗಳ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀ ಸದಾನಂದ ನಾರಾಯಣ ಸರ್ ತಮಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಈ 3 ಸಂಘಟನೆಗಳು ಕಾಂತಾವರ ಕನ್ನಡ ಸಂಘ, ಅಲ್ಲಮಪುರ ಪೀಠ ಹಾಗೂ ಕಾರ್ಕಳ ಸಾಹಿತ್ಯ ಪರಿಷತ್ತು, ಈ 3 ಸಂಘಟನೆಗಳು ಈಗ ಸೇರಿಕೊಂಡು ಆಧ್ಯಾತ್ಮಿಕವಾಗಿ ನಡೆಸಿಕೊಂಡು ಬರುವಂತಹ ಹಾಗೂ ನಮ್ಮ ದೇಶಾಭಿಮಾನವನ್ನು ಹಾಗೂ ನಮ್ಮ ಸಂಸ್ಕೃತಿಯ ಭಾರತೀಯ ಸಂಸ್ಕೃತಿಯನ್ನು ಜನತೆಗೆ ಮುಟ್ಟಿಸುವಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದೆ. ನಾವು ಈ ಸಂಘಟನೆ ಮೂಲಕ ನಮ್ಮೆಲ್ಲರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಂಘಟನೆಯ ಒಂದು ಸದಸ್ಯತ್ವವನ್ನು ತಾವು ಮಾಡಿಕೊಂಡು ಇದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಲು ತಮ್ಮ ಪೂರ್ಣ ಸಹಕಾರ ಆರ್ಥಿಕವಾಗಿ ಹಾಗೂ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತಹ ಒಂದು ಈ 2 ಉದ್ದೇಶಗಳಿಗಾಗಿ ತಮ್ಮನ್ನು ವಿನಯಪೂರ್ವಕವಾಗಿ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ತಮ್ಮನ್ನೆಲ್ಲ ವಿನಂತಿಸಿಕೊಳ್ತಾ ಇದ್ದೇನೆ. ಸದಸ್ಯತ್ವವನ್ನು ಪ್ರತಿ ವರ್ಷವೂ ಸಹ ಮುಂದುವರಿಸಿಕೊಂಡು ಹೋಗಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಲು ತಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಉಪಹಾರದ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ ಶ್ರೀಮತಿ ಅನುಪಮ ಹಾಗೂ ಮುರಾರಿ ಚಿಪ್ಲೋಣ್ಕರ್ ಅವರ 49ನೆಯ ಮದುವೆಯ ಒಂದು ವಾರ್ಷಿಕೋತ್ಸವ ನಿನ್ನೆ ತಾನೇ ಜರುಗಿದೆ. ಈ ದಿನದ ಒಂದು ಸವಿ ನೆನಪಿಗಾಗಿ ನಮ್ಮ ಸಂತೋಷವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ದಂಪತಿಗಳು ವೇದಿಕೆಗೆ ಬಂದು ನಾವು ನೀಡುವಂಥ ಒಂದು ಗೌರವವನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ಹೇಳ್ಕೊಂಡು ನಾನು ನೆನೆಸಿಕೊಳ್ತಾ ಇದ್ದೇನೆ. ಮೇಡಮ್ ಸರ್ ಬನ್ನಿ, ಇದನ್ನು ಅಧ್ಯಕ್ಷರು ಅವರಿಗೆ ಹಸ್ತಾಂತರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಹಾಗೂ ಮುರಾರಿ ಚಿಪ್ಲೋಣ್ಕರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಉಪನ್ಯಾಸ ಕಾರ್ಯಕ್ರಮ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಇದನ್ನು ನಡೆಸಿಕೊಡ್ತಾ ಇದ್ದಾರೆ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು. 2ನೇಯ ಮಹಾಭಾರತದ ಸೋಪಾನವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಸರ್, ತಮಗೆ ಈಗ ವೇದಿಕೆ. गुरुं गणपतिं दुर्गां भास्करं शिवं अच्युतं ब्रह्माणं गिरिजां लक्ष्मीं वाणीं वन्दे विभूतये. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवम्. श्री गुरुभ्यो नमः. गुरुचरणारविन्दाभ्यां नमः. ಮಹಾಭಾರತ ಎನ್ನುವಂತಹ ಪಂಚಮ ವೇದವನ್ನು ಜಗತ್ತಿಗೆ ಕೊಟ್ಟ ವ್ಯಾಸರನ್ನು ಲಿಪಿಕಾರನಾಗಿ ಆ ಕಾರ್ಯದಲ್ಲಿ ಜೊತೆಯಲ್ಲಿದ್ದು ಸಹಕರಿಸಿದಂತಹ ಶ್ರೀಮನ್ ಮಹಾಗಣಪತಿಯನ್ನು, ಸರಸ್ವತಿ ದೇವಿಯನ್ನು ಹಾಗೂ
ಪಾಠ ಹೇಳಿದ ಗುರು ವೃಂದವನ್ನು ತಾಯಿ ತಂದೆಯರನ್ನು ನೆನಪಿಸಿಕೊಂಡು ಮನಸ್ಸ ಅವರಿಗೆಲ್ಲ ಒಡಮಾಡುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇರುವಂತಹ ಹಿರಿಯರಾದಂತಹ ಮಾರ್ಗದರ್ಶಕರಾದ ಮೊಗಸಾಲೆಯವರು ಹಾಗೂ ಉಳಿದ ಎಲ್ಲ ಹಿರಿಯ ನಮ್ಮ ಬಂಧುಗಳನ್ನು ಅತ್ಯಂತ ಗೌರವದಿಂದ ಅಭಿವಂದಿಸ್ತಾ ಎರಡನೆಯ ಸೋಪಾನಕ್ಕೆ ತಮ್ಮೆಲ್ಲರ ಅನುಮತಿಯೊಂದಿಗೆ ಕಾಲಿಡ್ತಾ ಇದ್ದೇನೆ. ಆತ್ಮೀಯರೇ, ಮಹಾಭಾರತ ಭಾವದೀಪದ ಎರಡನೇ ಸೋಪಾನಕ್ಕೆ ವಿಧು ವಂಶ ವಾರಿಧಿ ರತ್ನ ಎನ್ನುವ ಒಂದು ಹೆಸರನ್ನು ನಾವು ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಉಪನ್ಯಾಸವನ್ನ ಸಮಯ ಮಿತಿಯ ಒಳಗಡೆಯಲ್ಲಿ ತರುವಂತಹ ಪ್ರಯತ್ನ ಮಾತ್ರ ನನ್ನದು. ಕಳೆದ ತಿಂಗಳಿನಲ್ಲಿ ನಾವು ಆರಂಭ ಮಾಡಿದ ಸಂದರ್ಭಕ್ಕೆ ಈಗಾಗಲೇ ಉಪಕ್ರಮದಲ್ಲಿ ಹಿರಿಯರಾದ ಆತ್ಮೀಯರಾದ ಸದಾನಂದ ನಾರಾವಿ ಅವರು ಹೇಳಿದ ಹಾಗೆ ಲಿಪಿಕಾರನಾದ ಗಣಪತಿಯೋ ಅವರಿಂದ ಬರೆಯಲ್ಪಡುವಂತಹ ವ್ಯಾಸರ ಉಕ್ತವಾದಂತಹ ಮಹಾಭಾರತವೋ ಅದರ 3 ಸೋಪಾನಗಳಾದ ಜಯ, ಭಾರತ ಮತ್ತು ಮಹಾಭಾರತ ಎನ್ನುವಂತಹ ಸ್ತರಗಳು ಇದನ್ನೆಲ್ಲ ಹೇಳಿದ್ದೆವು. ಇದರಲ್ಲಿ ಕೊನೆಯಲ್ಲಿ ಒಂದು ಮಾತನ್ನ ಹೇಳಿ ಅಲ್ಲಿ ಉಪಸಂಹಾರಕ್ಕೆ ಹೋಗಿದ್ವಿ. ಅದು ಯಾವುದು ಅಂತಂದ್ರೆ ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾ ಪರೆ ತಥಾ ಉಪರಿಚರಾದನ್ಯೇ ಎನ್ನುವ ಮಾತನ್ನ ಹೇಳಿದ್ದಾಗಿತ್ತು. ಇದರಲ್ಲಿ 2 ಹಂತ ಮುಗಿದಿದೆ. ಮನ್ವಾದಿ ಕೇಚಿತ್ ಬ್ರುವತೆ, ಮನು, ಮನಸ್ಸು, ಮಾನವ, ಅವನ ಇತಿಹಾಸ ಎನ್ನುವ ಅರ್ಥದ ಅದು ಆ ಭಾಗ. ಆಸ್ತಿಕ ಎನ್ನುವಂತಹ ಒಬ್ಬ ನಾಗರಾಜನ ಹೇಗೆ ಬಂದು ಆ ಒಂದು ಸರ್ಪಯಾಗವನ್ನು ನಿಲ್ಲಿಸಿದ ಎನ್ನುವಂತಹ ವಿಚಾರವನ್ನ ಇದೆರಡನ್ನ ಹೇಳಿ 3ನೇ ಹಂತ ಮಹಾಭಾರತಕ್ಕೆ 3 ಆರಂಭದ ಬಿಂದುಗಳಿದ್ದಾವೆ ಅಂತ ಹೇಳುವಾಗ 3ನೆಯ ಬಿಂದು ಅಲ್ಲಿಂದ ಅದರ ಕಥೆ ತೊಡಗುತ್ತದೆ. ವ್ಯಾಸ ಭಾರತದಲ್ಲಿ ನಾವಿದನ್ನು ನೋಡುತ್ತೇವೆ. ಇವತ್ತು ಅಲ್ಲಿಂದ ನಮ್ಮ ಈ ಕಥಾಭಾಗ ಮುಂದುವರಿಯುತ್ತದೆ. ಅದು ಉಪರಿಚರ ವಸುವಿನ ಕಥೆ. ಈ ಕಥಾಭಾಗವನ್ನ ಇವತ್ತು ನೋಡಿ ಎಲ್ಲಿಯವರೆಗೆ ಸಾಗಬೇಕು ಅಂತ ನಮ್ಮದೊಂದು ಚಿಂತನೆ ಇದೆ. ಅಲ್ಲಿಯವರೆಗೆ ಆ ಬಿಂದುವಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. 63ನೇ ಅಧ್ಯಾಯವಾಗುತ್ತೆ. ಆದಿಪರ್ವದ 63ನೇ ಅಧ್ಯಾಯ ಉಪರಿಚರ ವಸುವಿನ ಕಥೆ. ಇದು ಯಾರು ಉಪರಿಚರ ವಸುವಿನ ಕಥೆಗೆ ಮತ್ತು ಮಹಾಭಾರತಕ್ಕೆ ಹೇಗೆ ಸಂಬಂಧ ಅಂತ ಬಂದ್ರೆ ಅದಕ್ಕೆ ನಾವು ಇವತ್ತಿನ ಹೆಸರನ್ನ ನೋಡ್ಬೇಕಾಗುತ್ತೆ. ಅದು ವಿಧು ವಂಶ ವಾರಿಧಿ ರತ್ನ ಎನ್ನುವುದು. ವಿಧು ಅಂತಂದ್ರೆ ಚಂದ್ರ ಅಂತ, ಚಂದ್ರವಂಶ ಎನ್ನುವಂತಹ ಒಂದು ವಾರಿಧಿ ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರಿದೆ. ರತ್ನಗಳ ಮೂಲ ಸ್ಥಾನ ಅಂತ ನಾವು ಅದನ್ನು ಹೇಳ್ತೇವೆ. ಸಮುದ್ರ ಮಥನದಲ್ಲಿ ನಮಗದು ಮತ್ತೊಮ್ಮೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂತಹ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಚಂದ್ರವಂಶದಲ್ಲಿ ರತ್ನಪ್ರಾಯರಾದವರು ಯಾರೆಲ್ಲ ಇದ್ದಾರೆ? ಚಂದ್ರವಂಶದಲ್ಲಿ ಪಾಂಡವರು, ಕೌರವರು ಎನ್ನುವಂತಹ ಪ್ರಸಿದ್ಧವಾದಂತಹ ಕಥೆಯ ವಿಸ್ತಾರದ ಹಿನ್ನೆಲೆಯಲ್ಲಿ ಭೂಮಿಕೆಯಾಗಿ ಒದಗಿ ಬಂದಂತಹ ರಾಜ ಮಹಾರಾಜರುಗಳು ಯಾರಿದ್ದಾರೆ ಅವರಲ್ಲಿ ಕೆಲವು ಆಯ್ದ ವ್ಯಕ್ತಿತ್ವಗಳ ಚಾರಿತ್ರ್ಯವನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಮುಖ್ಯವಾಗಿ ಗಮನಿಸುವಾಗ ನಮಗೆ ಉಗ್ರಶ್ರವಸೌತಿ ಶೌನಕರಿಗೆ, ವೈಶಂಪಾಯನರು ಜನಮೇಜಯನಿಗೆ ಕಥಾಭಾಗವನ್ನು ಹೇಳಿದ್ರು ಅಂತ ನಾವು ಕೇಳ್ತೇವೆ. ಹಾಗೆ ಕೇಳುವಾಗ ಅಲ್ಲಿ ಬರುವಂತಹ ಕಥೆಯಲ್ಲಿ ಮುಖ್ಯವಾಗಿ ನಾವು ನೋಡುವಂತಹದ್ದು ಅಂಶಾವತರಣ ಎನ್ನುವಂತಹದ್ದು. ಅಲ್ಲಿ ಈ ಉಪರಿಚರ ವಸುವಿನ ಕಥಾಭಾಗಕ್ಕೆ ಅದು ಮುಂದೆ ಸಾಗುವಂತದ್ದು ಕಾಣ್ತೇವೆ. ಒಂದು ಮಾತು ಆ ಸಂದರ್ಭಕ್ಕೆ ಬರುತ್ತೆ. ಮಹಾಭಾರತದ ಕುರಿತಾಗಿ ನಾವೆಲ್ಲ ಬೇರೆ ಬೇರೆ ವಿಮರ್ಶಕರು ಅದನ್ನು ಉಲ್ಲೇಖ ಮಾಡಿದ್ದು ಅಲ್ಲೇ ಬರುವಂತಹದ್ದು. ಅದು ಯಾವುದು ಅಂತಂದ್ರೆ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಎನ್ನುವ ಮಾತು. ಇದರ ಅರ್ಥ ಇಷ್ಟೇ. ಅಲ್ಲಿ ಜನಮೇಜಯನಿಗೆ ವೈಶಂಪಾಯನರು ಹೇಳುವ ಮಾತದು ವಾಸ್ತವದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು. ಇದರನ್ನ 2 ವಿಭಾಗ ಮಾಡಿದ್ರು. ಅದಕ್ಕೆ ಅಪವರ್ಗ ಮತ್ತು ತ್ರಿವರ್ಗ ಅಂತ ಹೆಸರು ಕೊಟ್ಟರು. ತ್ರಿವರ್ಗ ಅಂತಂದ್ರೆ ನಾವೆಲ್ಲ ಪಡೆದುಕೊಳ್ಳಬಹುದಾದದ್ದು, ನಮಗೆಲ್ಲರಿಗೂ ಅನಾಯಾಸವಾಗಿ ನಮ್ಮ ಜೊತೆಗೆ ಬರೋದು. ಅಪವರ್ಗ
ನಮ್ಮ ಬದುಕಿನ ಮೂಲಭೂತವಾದ ಆಶಯವಾಗಿ ನಾವು ಪಡೆದುಕೊಳ್ಬೇಕಾಗಿದ್ದು ಎಲ್ಲಾ ಕಾಲದಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಯಾವುದೇ ಕಾಲಘಟ್ಟ ನೋಡಿದ್ರು ಅದರಿಂದ ವಿಮುಖತೆ ಆದದ್ದು ಯಾವುದಂತಂದ್ರೆ ಧರ್ಮಾರ್ಥ ಕಾಮಗಳನ್ನ ನಾವು ತ್ರಿವರ್ಗ ಅಂತ ಕರೀತೇವೆ, ಮೋಕ್ಷವನ್ನು ಅಪವರ್ಗ ಅಂತ ಕರೀತೇವೆ. ಈ ಮೋಕ್ಷ ನಾವೆಲ್ಲ ಪಡೆದುಕೊಳ್ಬೇಕಾಗಿತ್ತು ಅಂತ ಹೇಳ್ತೀವಿ. ಪಡೆದುಕೊಳ್ಳೋದು ಉಳಿದದ್ದು ಪಡೆದುಕೊಳ್ಳೋದು ಬೇರೆ ರೀತಿ. ಉಳಿದದ್ದನ್ನ ಪಡೆದುಕೊಳ್ಬೇಕಿದ್ರೆ ನಾವು ಅದರ ಕಡೆಗೆ ಹೋಗಬೇಕಾಗತ್ತೆ. ಇದನ್ನು ಪಡೆದುಕೊಳ್ಳೋದು ಹಾಗಲ್ಲ ಅಂತ ಹೇಳ್ತಾರೆ. ಇದನ್ನು ಪಡೆದುಕೊಳ್ಳೋದು ಹೇಗೆ ಅಂತಂದ್ರೆ ನಮಗೆ ಸುತ್ತಮುತ್ತ ಇರುವ ಬಂಧನಗಳನ್ನ ಬಿಡಿಸಿಕೊಳ್ಳೋದು, ಅದೇ ಮೋಕ್ಷ ಅಂತ ಹೇಳ್ತಾರೆ. ಉಳಿದಿದ್ದಕ್ಕೆ ಆ ಕಡೆ ಹೋಗ್ಬೇಕು, ಇದು ಬಿಡಿಸ್ಕೊಳ್ತಾ ಹೋಗೋದು. ಹಾಗಾಗಿ ಬಿಡಿಸಿಕೊಳ್ಳುವುದು ಪಡೆದುಕೊಳ್ಳುವುದಾಗುತ್ತೆ ಅಂತ ಮಹಾಭಾರತ ಸೊಗಸಾಗಿ ನಮಗೆ ನಿರೂಪಿಸ್ತದೆ. ನಾವು ಪಡೆದುಕೊಳ್ಳೋದನ್ನೇ ಬಹಳ ದೊಡ್ಡದು ಅಂತ ಅನ್ಕೊಳ್ತೀವಿ, ಬಿಡಿಸಿಕೊಳ್ಳೋದು ಅದಕ್ಕಿಂತ ದೊಡ್ಡದು ಹೇಳುವುದನ್ನ ಮಹಾಭಾರತ ಹೇಳುತ್ತೆ. ಅದನ್ನೇ ನಾವು ಸಂಸಾರ ಚಕ್ರ ಅಂತ ಹೇಳ್ತೇವೆ, ಸಂಸಾರ ಸಾಗರ ಅಂತ ಹೇಳ್ತೇವೆ. ಈ ರೀತಿಯ ಹೆಸರುಗಳನ್ನು ಹೇಳೋದನ್ನ ನಾವು ಕೇಳ್ತೇವೆ. ಇಲ್ಲಿ ಮಹಾಭಾರತ ಇರೋದೇ ಅದಕ್ಕೋಸ್ಕರ ಅಂತ ಆರಂಭವಾಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳನ್ನು ವಿವರಿಸುವುದೇ ಮಹಾಭಾರತ. ಮತ್ತು ಯದಿಹಾಸ್ತಿ ತದನ್ಯತ್ರ, ಈ 4 ವಿಚಾರಗಳಲ್ಲಿ ಧರ್ಮದ ತತ್ವದ ಬಗ್ಗೆ, ಅರ್ಥ ಮತ್ತು ಕಾಮಗಳ ತತ್ವದ ಬಗ್ಗೆ, ಮೋಕ್ಷ ತತ್ವದ ಬಗ್ಗೆ ಮಹಾಭಾರತದಲ್ಲಿ ವರ್ಣನೆ ಮಾಡಿದ್ದೇನಿದೆಯೋ ಅದನ್ನೇ ಉಳಿದ ಕಡೆ ನೋಡ್ಲಿಕ್ಕೆ ಸಾಧ್ಯ. ನ ತತ್ ಕ್ವಚಿತ್ ಅನ್ಯತ್ರ, ಬೇರೆ ಕಡೆ ಇದ್ರ ಹೊರತಾಗಿ ಬೇರೆ ಯಾವುದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಸಮಗ್ರವಾಗಿ ಪುರುಷಾರ್ಥ ಚತುಷ್ಟಯದ ವಿವರಣೆಯೇ ಮಹಾಭಾರತ ಅಂತ ಇದರ ವ್ಯಾಖ್ಯಾನ ಅಂತ ಹೇಳ್ತಾರೆ. ಅರ್ಥಾತ್ ನಮ್ಗೆ ಶಾಸ್ತ್ರಗಳಲ್ಲಿ ಬರೋದಿದೆ ಏನಂತಂದ್ರೆ, ಶಾಸ್ತ್ರದಲ್ಲಿ ಮುಖ್ಯವಾಗಿ ಒಂದು ಉದ್ದೇಶ ಅಂತ ಇರುತ್ತೆ. ಆ ಉದ್ದೇಶ ಸಾಧನೆಗೋಸ್ಕರ ಶಾಸ್ತ್ರದ ಪ್ರಕ್ರಿಯೆಗಳನ್ನ ಆರಂಭ ಮಾಡ್ತಾರೆ ಶಾಸ್ತ್ರಜ್ಞರು. ಹಾಗೆ ಹೇಳ್ಬೇಕಿದ್ರೆ ಅವ್ರು ಹೇಳೋದು ಇದನ್ನೇ, ಏನು ಅಂತಂದ್ರೆ 4 ಪುರುಷಾರ್ಥಗಳನ್ನು ಪಡೆದುಕೊಳ್ಬೇಕು. ನಾವಿನ್ನು ನಮ್ಮ ನಿತ್ಯದ ಪೂಜೆ ಪುನಸ್ಕಾರಾದಿಗಳಲ್ಲೂ ಸಂಕಲ್ಪದಲ್ಲಿ ಹೇಳೋದೇನು, ಧರ್ಮಾರ್ಥ ಕಾಮ ಮೋಕ್ಷ ಸಿದ್ಧಾರ್ಥಂ ಪೂಜಾಂ ಕರಿಷ್ಯೆ, ಇದನ್ನೇ ಹೇಳ್ತೀವಿ. ಅರ್ಥಾತ್ ಇದಕ್ಕಿರುವ ಪ್ರಾಮುಖ್ಯ ಅಷ್ಟು, ಇದನ್ನೇ ಭಾರತ ಹೇಳುತ್ತೆ. ಹೀಗೆ ಆರಂಭವಾಗಿ 62ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ನಾವು ಈ ವಿಚಾರವನ್ನು ನೋಡ್ತೇವೆ. ಮಹಾಭಾರತದ ಮಹಾತ್ಮ್ಯ ಇದೆ, ಅದನ್ನ ಓದ್ಕೊಳ್ಬಹುದು ತಾವೆಲ್ಲ. ಆ ಅಧ್ಯಾಯದಲ್ಲಿ ಕಾಣಬಹುದು, ತುಂಬಾ ವಿಚಾರಗಳನ್ನ ಅದ್ರ ಬಗ್ಗೆ ಹೇಳುತ್ತೆ. ಮಹಾಭಾರತ ಯಾಕೆ ಬೇಕು ಎನ್ನುವುದ್ರ ಬಗ್ಗೆ ಅಲ್ಲಿ ಬರ್ತದೆ. ಮುಂದೆ ಉಪರಿಚರ ಎನ್ನುವಂತಹ ವಸುವಿನ ಕಥೆ ಆರಂಭ ಆಗುತ್ತೆ. ವಸು, ರುದ್ರ, ಆದಿತ್ಯರು ಎನ್ನುವುದು ದೇವತೆಗಳ ಗಣದಲ್ಲಿರಬಹುದಾದಂತಹ 3 ಅಂಶಗಳು. ವಸು, ರುದ್ರ, ಆದಿತ್ಯರು ಇವರನ್ನ ನಾವು ಪಿತೃದೇವತೆಗಳ ನೆಲೆಯಲ್ಲಿ ಹೇಳ್ತೇವೆ. ಶ್ರಾದ್ದಾದಿಗಳಲ್ಲಿ ವಸು, ರುದ್ರ, ಆದಿತ್ಯ ಅಂತ 3 ಬ್ರಾಹ್ಮಣರಲ್ಲಿ ವಸು, ರುದ್ರ, ಆದಿತ್ಯರನ್ನು ಆವಾಹನೆ ಮಾಡಿ ಅವರಿಗೆ ನಾವೆಲ್ಲವನ್ನೂ ಕೊಡ್ತೇವೆ. ಆ ಮೂಲಕ ನಮ್ಮ ಪಿತೃಗಳು ತೃಪ್ತರಾದ್ರು ಅಂತ ನಾವು ಹೇಳ್ತೇವೆ. ಇದು ನಮ್ಮ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ ಇದನ್ನ. ಇದೇ ರೀತಿಯಲ್ಲಿ ಉಪರಿಚರ ಎನ್ನುವಂತಹ ವಸು ಇದ್ದ, ಒಳ್ಳೆಯ ರಾಜನಾಗಿದ್ದ. ಅವನಿಗೆ ಎಲ್ಲ ರಾಜರುಗಳ ಹಾಗೆ ಬೇಟೆಯ ಬಗ್ಗೆ ಅತೀವವಾದಂತಹ ಆಸಕ್ತಿ ಇತ್ತು. ಆ ಆಸಕ್ತಿಯಿಂದ ಬಹಳಷ್ಟು ಕಡೆಗಳಲ್ಲಿ ಬೇಟೆ ಆಡ್ತಾ, ಸಂತೋಷ ಪಡ್ತಾ, ಸದಾಕಾಲ ಅರಣ್ಯಗಳಲ್ಲಿ ಸಂಚಾರ ಮಾಡಿಕೊಂಡು ತನ್ನದೇ ಆದ ಬದುಕನ್ನು ಬದುಕಿಕೊಂಡು ಹೋಗ್ತಾ ಇದ್ದ. ಆದ್ರೆ ಕಾಲ ಕಳೆದ ಹಾಗೆ ಅವನಿಗೆ ಆ ಬೇಟೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ. ವೈರಾಗ್ಯ ಬಂದಿತ್ತು ಅವನಿಗೆ. ವೈರಾಗ್ಯ ಶಾಲೆಯಾದ ಅವನು ಮಹಾಭಾರತದಲ್ಲಿ ನೆನಪಿಡ್ಬೇಕು, ಪಾಂಡು ಚಕ್ರವರ್ತಿಗೂ ಒಮ್ಮೆ ಇದೇ ಬರುತ್ತೆ. ಅಂದ್ರೆ ಅವರ ಏನು ಜೀನ್ಸ್ ಅಲ್ಲಿ ಸ್ವಲ್ಪ ವೈರಾಗ್ಯದ ಭಾವ ಹೆಚ್ಚಿಗೆ ಇದೆ ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ಇವನಿಗೆ ಅದೇ ರೀತಿ ಆಯ್ತು. ಇವನು ಏನ್ ಮಾಡ್ದ ಅಂತಂದ್ರೆ ತಪೋಮುಖನಾದ. ಈ ಬೇಟೆಯಾಡ್ತಾ ಇದ್ದಂತಹ ರಾಜಸ ಗುಣ ಹೋಗಿ ಸಾತ್ವಿಕತೆಯ ತಪಸ್ಸಿನ ಕಡೆಗೆ ಅವನ ಮನಸ್ಸು ಹೋಯಿತು. ಹೀಗೆ ಮನಸ್ಸಿನಿಂದ ತಪಸ್ಸನ್ನ ಆರಾಧನೆಯ ರೂಪದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ. ದೇವತೆಗಳನ್ನ ಆತ ಆ ತಪಸ್ಸಿನ ಮೂಲಕ ಮೆಚ್ಚಿಸುವಂತಹ ಪ್ರಯತ್ನದಲ್ಲಿದ್ದ. ಒಂದು ಹಂತದಲ್ಲಿ ಯಶಸ್ವಿ ಕೂಡ ಆಗಿದ್ದ. ಹೀಗಿರ್ಬೇಕಿದ್ರೆ ಏನಾಯ್ತು ಅಂದ್ರೆ, ಇವನ ತಪಸ್ಸನ್ನು ನೋಡಿ ಯಥಾ ಪ್ರಕಾರ ಭೂಮಿಯಲ್ಲಿ ಇದು ಕರ್ಮಭೂಮಿ, ಕರ್ಮಭೂಮಿ ಇರೋದೇ ಭೋಗ ಭೂಮಿಯನ್ನ ಪಡೆದುಕೊಳ್ಳೋದಕ್ಕೆ, ಇಲ್ಲದೆ ಇದ್ರೆ ಮೋಕ್ಷವನ್ನು ಪಡೆದುಕೊಳ್ಳೋದಕ್ಕೆ. ಅರ್ಥಕಾಮ ಅಂತಂದ್ರೆ ಭೋಗ ಭೂಮಿ ಸ್ವರ್ಗ, ಮೋಕ್ಷ ಅಂತಂದ್ರೆ ಪರಮಧಾಮವಾದ ವಿಷ್ಣು ಸಾಯುಜ್ಯ ಅಥವಾ ಶಿವ ಸಾಯುಜ್ಯ, ಯಾವುದನ್ನು ಬೇಕಿದ್ರು ಹೇಳೋಣ. ಸೊ ಆ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಎನ್ನುವಂತಹ ಒಂದು ಭಾವದಲ್ಲಿ ಅವನು ತಪಸ್ಸಿನಲ್ಲಿದ್ದ. ಆದ್ರೆ ದೇವತೆಗಳಿಗೆ ಇದು ಸಹ್ಯವಾಗಲಿಲ್ಲ. ದೇವತೆಗಳು ಈ ತಪಸ್ಸನ್ನು ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಪ್ರಯತ್ನಶೀಲರಾದರು.
ಪ್ರಯತ್ನ ಯಥಾ ಪ್ರಕಾರ ನಾವು ಇದನ್ನು ನೋಡ್ತೇವೆ ನಮ್ಮ ಪುರಾಣದ ಕಥೆಗಳಲ್ಲಿ. ಅದನ್ನು ಎರಡು ರೀತಿ ವ್ಯಾಖ್ಯಾನ ಮಾಡ್ತಾರೆ. ದೇವತೆಗಳು ತಪಸ್ಸನ್ನು ಕೆಡಿಸಿದ್ರು ಅಂತ, ಇಲ್ಲದೆ ಇದ್ರೆ ದೇವತೆಗಳು ತಪಸ್ಸನ್ನು ಪರೀಕ್ಷಿಸಿದರು ಅಂತ ಎರಡು ವಿಭಾಗ ಬರುತ್ತೆ. ಇದು ಪರೀಕ್ಷಾ ರೂಪದಲ್ಲಿ ಇರುವಂತದ್ದು. ಅವನ ಎಲ್ಲ ಪ್ರಯತ್ನಗಳನ್ನ ಅವನ ತಪಸ್ಸಿನಿಂದ ಅವನನ್ನು ವಿಮುಖ ಮಾಡುವುದಕ್ಕೆ ದೇವತೆಗಳ ಪ್ರಯತ್ನಶೀಲರಾದ್ರು. ಹೀಗೆ ಪ್ರಯತ್ನಶೀಲರಾಗಿ ಕೊನೆಯಲ್ಲಿ ದೇವತೆಗಳು ಯಶಸ್ಸು ಪಡ್ಕೊಳ್ತಾರೆ. ಇವನು ಹೊರಟದ್ದು ಸಹಜವಾದ ವೈರಾಗ್ಯದಿಂದಾಗಿ. ದೇವತೆಗಳು ಅನ್ಕೊಂಡ್ರು ಇವನು ದೇವಲೋಕದಲ್ಲಿ ದೇವೇಂದ್ರನ ಪೀಠದ ಮೇಲೆ ಕಣ್ಣಿಟ್ಟು ಈ ರೀತಿಯ ತಪಸ್ಸು ಮಾಡ್ತಾ ಇದ್ದಾನೆ ಅಂತ. ಆಗ ಅವನನ್ನ ಮನಸ್ಸು, ಅವನಿಗೆ ಆ ಭಾವ ಇಲ್ಲದೆ ಇರೋದ್ರಿಂದ, ಅಂದ್ರೆ ಅವನಿಗೆ ತಾನೂ ದೇವೇಂದ್ರನ ಹಾಗೆ ಆಗ್ಬೇಕು ಎನ್ನುವ ಆ ಭಾವ, ಆಸೆ ಇಲ್ಲದೆ ಇರೋದ್ರಿಂದ ದೇವತೆಗಳು ಬಂದು ನಿಲ್ಲಿಸು ಅಂತ ಹೇಳಿದಾಗ ಪರಮ ಪ್ರೀತಿಯಿಂದ ಅವರು ಮಾತನ್ನು ಒಪ್ಕೊಳ್ತಾನೆ. ಸಾತ್ವಿಕ ಭಾವದಿಂದ ಆತ ಅವರ ಮುಂದೆ ನಿವೇದಿಸಿಕೊಳ್ತಾನೆ. ನಾನೇನ್ ಮಾಡ್ಬೇಕು, ಹಾಗಿದ್ರೆ ಈಗ ತಪಸ್ಸಿನಿಂದ ನೀವು ವಿಮುಖರಾಗಬೇಕು ಅಂತ ಹೇಳಿದ್ದೀರಿ, ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡ. ಹೀಗೆ ಕೇಳ್ಕೊಂಡಾಗ ಅವರು ಒಂದು ಮಾತನ್ನು ಹೇಳ್ತಾರೆ ದೇವತೆಗಳು. ಮತ್ತೇನಲ್ಲ, ಚೇದಿ ರಾಜ್ಯ ಅಂತ ಒಂದು ರಾಜ್ಯ ಇದೆ. ಆ ರಾಜ್ಯ ಬಹಳ ಅಪೂರ್ವವಾದಂತಹ ರಾಜ್ಯ. ಆ ರಾಜ್ಯದಲ್ಲಿ ಹೋಗಿ ನೀನು ಆಳ್ವಿಕೆ ಮಾಡ್ಕೊಂಡಿರಪ್ಪ ಅಂತ ಹೇಳಿದ್ರು. ಚೇದಿ ರಾಜ್ಯ ಅಂತ. ಆಮೇಲೆ ಶಿಶುಪಾಲ ಚೇದೀಶ ಅಂತ ಬರ್ತದೆ. ಶಿಶುಪಾಲ ಅದೇ ರಾಜ್ಯದಲ್ಲಿ ಆಳ್ವಿಕೆ ಮುಂದಿನ ಕಾಲಗಳಲ್ಲಿ ಆತ ಮಾಡ್ತಾನೆ. ಇದು ಪೂರ್ವ ಕಾಲ, ತುಂಬಾ ಹಿಂದಿನ ಕಾಲದ ಕಥೆಯ ಭಾಗ ಇದು. ಹೀಗೆ ಆಯ್ತು ಅಂತ ಒಪ್ಕೊಂಡ್ರು. ದೇವತೆಗಳು ಒಪ್ಪಿ ಇವನು ಹೇಳ್ದಾಗ ಕೇಳಿದ್ನಲ್ಲ ಅಂತ ಅವನಿಗೆ, ಆ ದೇವತೆಗಳಿಗೆ ಸಂತೋಷ ಆಗಿ, ಮುಖ್ಯವಾಗಿ ಇಂದ್ರ ಅವನಿಗೆ ಅಜೇಯತ್ವದ ವರ ಕೊಡ್ತಾನೆ. ನಿನ್ನನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಅವನಿಗೆ ಮತ್ತೊಂದು ವಿಶೇಷವಾದಂತಹ ಸೌಲಭ್ಯವನ್ನು ದೇವೇಂದ್ರ ಒದಗಿಸಿಕೊಡ್ತಾನೆ. ಆ ಸೌಲಭ್ಯ ಏನು ಅಂತಂದ್ರೆ, ಅವನಿಗೆ ಪ್ರಯಾಣ ಮಾಡುವುದಕ್ಕೆ ಅಂತ ಒಂದು ವಿಮಾನವನ್ನು ಕೊಡ್ತಾನೆ. ನಮ್ಮ ಇವತ್ತಿನ ವಿಮಾನದ ಪರಿಕಲ್ಪನೆಯೇ ಅವತ್ತು ಇತ್ತು. ಕೆಲವರು ಅದನ್ನು ವಿಯಾನ ಅಂತ ಹೇಳ್ತಾರೆ, ಕೆಲವರು ವಿಮಾನ ಅಂತ ಹೇಳ್ತಾರೆ. ಎರಡು ರೀತಿಯ ಹೆಸರುಗಳನ್ನು ಹೇಳುವುದನ್ನ ನಾವು ಕೇಳ್ತೇವೆ. ವಿಯಾನ, ವಿಮಾನ ಅಂತ. ಹೆಸರೇನೇ ಅಂದ್ರೆ ಆ ಒಂದು ಸೌಕರ್ಯವನ್ನು ಒದಗಿಸಿಕೊಟ್ರು. ಆಮೇಲೆ ಅವನಿಗೆ ಒಂದು ವಿಶೇಷವಾದ ವೇಣುದಂಡ ಪ್ರದತ್ತವಾಯಿತು. ಅದಕ್ಕೆ ವೈಣವ ದಂಡ ಅಂತ ಇಲ್ಲಿ ವ್ಯಾಸರು ಹೇಳ್ತಾರೆ. ವೇಣುವಿನಿಂದ ಸಿದ್ಧವಾದದ್ದು, ಇದರಿಂದ ಒಂದು ದಂಡ ಅಂತ. ವೈಣವ ದಂಡ. ನಾವು ಇಂದ್ರನು ಆ ದಂಡದಲ್ಲಿ ಸ್ವಯಂ ತಾನೇ ಉಪಸ್ಥಿತನಿರ್ತೇನೆ, ನಿನ್ನ ಜೊತೆಗಿರ್ತೇನೆ, ಆ ದಂಡವಾಗಿ ನನ್ನ ಜೊತೆಗಿರ್ತೇನೆ ಅಂತ ಹೇಳ್ದ. ಇದೇ ನೋಡಿ ಮುಂದೆ ರಾಜದಂಡ ಅಂತ ಪ್ರಸಿದ್ಧಿ ಬಂತು. ಇದೇ ನೋಡಿ ಮೊನ್ನೆ ನಮ್ಮ ಸಂಸತ್ತಿನಲ್ಲಿ ಒಂದು ದಂಡವನ್ನ ನಮ್ಮ ಮೋದಿಜಿಯವರಿಟ್ರು. ಇದರ ಕಲ್ಪನೆ ಇದು. ಇದನ್ನ ನಾವು ಅರ್ಥ ಮಾಡಬೇಕು. ಆ ದಂಡದ ಹಿನ್ನೆಲೆ ಇಷ್ಟಿದೆ. ಅದು ಸುಮ್ಮನೆ ದಂಡ ಅಲ್ಲ, ಅದು ಯಮದಂಡ ಅಲ್ಲ, ಬ್ರಹ್ಮದಂಡ ಅಲ್ಲ, ಇದು ರಾಜದಂಡ. ಆ ದಂಡಕ್ಕಿರುವಂತಹ ಶಕ್ತಿ ಇಷ್ಟು ಅಪೂರ್ವವಾದದ್ದು, ಅಲ್ಲಿಂದ ಬಂದದ್ದು. ಯಾರೇ ರಾಜನಾದ್ರೂ ರಾಜದಂಡವನ್ನು ಹಿಡ್ಕೊಳ್ಬೇಕು ಅಂತ ಬಂದಿದ್ದು ಈ ಕಾರಣದಲ್ಲಿ. ಇದು ಯುಗದ ದೃಷ್ಟಿಯಲ್ಲಿ ತುಂಬಾ ಹಿಂದಿಂದು. ಅದರಿಂದ ಇದನ್ನು ನಾವು ಗಮನಿಸಬೇಕು. ಮುಂದೆ ಆ ದಂಡವನ್ನ ಇಟ್ಕೊಂಡು ರಾಜದಂಡ ಎನ್ನುವಂತಹ ಪರಿಕಲ್ಪನೆಗೆ ಅಲ್ಲಿ ಅವನು ನಾಂದಿ ಹಾಡ್ತಾನೆ. ಉಪರಿಚರ ಎನ್ನುವ ವಸು ರಾಜ. ಮುಂದೆ ಅವನು ಸಂತೋಷದಿಂದ ಎಲ್ಲ ಕಡೆ ಆ ವಿಮಾನ ಸಿಕ್ಕಿತ್ತಲ್ಲ, ಇವನಿಗೆ ಅಜೇಯತ್ವ ಪ್ರಾಪ್ತಿ ಆಯಿತು, ರಾಜದಂಡ ವೈಣವ ದಂಡ ಇತ್ತು. ಇದೆಲ್ಲ ಇಟ್ಕೊಂಡು ಇಂದ್ರ ಒಂದು ಮಾಲಿಕೆಯನ್ನು ಕೊಟ್ಟಿದ್ದ ಅವನಿಗೆ. ಆ ಮಾಲಿಕೆ ಕೂಡ ವಿಶಿಷ್ಟವಾದದ್ದೇ ಆಗಿತ್ತು. ಆ ಮಾಲಿಕೆಯನ್ನ ಇಟ್ಕೊಂಡ್ರೆ ಅವನನ್ನ ಯಾರೂ ಕೂಡ ಸ್ಪರ್ಶಿಸುವುದಕ್ಕಾಗದೆ ಅಥವಾ ಅವನನ್ನ ಯಾರೂ ಕೂಡ ಕೆಡಿಸುವುದಕ್ಕಾಗದೆ ಇರುವಷ್ಟು ಅವನನ್ನು ಶುಭ್ರವಾಗಿ, ಶ್ವೇತ ಶುಭ್ರವಾಗಿಡುವಂತಹದ್ದಿದ್ದು. ಇಂತಹ ದಂಡವನ್ನು ಧರಿಸಿಕೊಂಡು ಇವನು ವಿಮಾನದಲ್ಲೇ ಎಲ್ಲಾ ಕಡೆ ಓಡಾಡಿಕೊಂಡಿದ್ದ. ಚೇದಿ ದೇಶ, ಆದ್ರೆ ವಿಮಾನ ಪ್ರಯಾಣ ಹೆಚ್ಚಾಯಿತು. ಇಲ್ಲಿಗೆ ಏನಾಯ್ತು ಅಂತಂದ್ರೆ ಅಲ್ಲಿ ಬರೀತಾರೆ, ಅವನ ಹೆಸರು ಸಾರ್ಥಕ ಆಯ್ತು ಅಂತ ಬರೀತಾರೆ. ಏನ್ ಹೆಸರಿತ್ತು? ಉಪರಿಚರ ಅಂತ ಇತ್ತು. ಉಪರಿ ಅಂದ್ರೆ ಮೇಲೆ ಅಂತ, ಚರ ಅಂದ್ರೆ ಇರುವವನು ಅಥವಾ ಸಂಚರಿಸುವವನು ಅಂತ. ಯಾವತ್ತು ವಿಮಾನದಲ್ಲೇ ಓಡಾಡ್ತಾರೆ ಅಂತ ಕೆಲವ್ರ ಬಗ್ಗೆ ನಾವು ಹೇಳಲ್ವಾ, ಅದು ಇವತ್ತಿನ ಮಾತಲ್ಲ, ಅವತ್ತೇ ಇತ್ತು ಅಂತ ಈ ರಾಜ ನಮ್ಗೆ ತಿಳಿಸ್ಕೊಡ್ತಾನೆ. ಉಪರಿಚರ ವಸು ಅಂತ ಅವನ ಹೆಸರು ಸಾರ್ಥಕ ಆಯಿತು. ಹೀಗೆ ಸಂತೋಷದಲ್ಲಿ ಇಡೀ ಅವನಿಗೆ ಯಾವ ಲೋಕದಲ್ಲಿ ಯಾವ ಭೇದ ಭಾವಗಳಿಲ್ಲದೆ ಆರಾಮವಾಗಿದ್ದ. ಭೂಮಿಯಲ್ಲಿಯೂ ಅವನಿಗೆ ಏನೂ ಕೊರತೆ ಇರಲಿಲ್ಲ. ರಾಜ್ಯಭಾರ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತಾ ಇತ್ತು. ಹೀಗೆ ವಾರ್ಷಿಕವಾಗಿ ಈ ಒಂದು ವೈಣವ ದಂಡ
ಇಂದ್ರ ಪ್ರದತ್ತ ವಿಮಾನ ಇವುಗಳಿಗೋಸ್ಕರ ವಾರ್ಷಿಕೋತ್ಸವ ಆಚರಣೆ ಮಾಡ್ದ. ಇದು ಕೂಡ ನೋಡಿ, ವಾರ್ಷಿಕೋತ್ಸವ ನಾವು ಮಾತ್ರ ಆಚರಣೆ ಮಾಡಲ್ಲ, ಅವರು ಕೂಡ ಮಾಡ್ತಿದ್ರು ಅಂತ ತಿಳಿಸ್ಕೊಡುತ್ತೆ. ವಾರ್ಷಿಕೋತ್ಸವದ ಆಚರಣೆಗೆ ಹೆಸರು ಕೊಡ್ತಾನೆ. ಇಂದ್ರೋತ್ಸವ ಅಂತ ಒಂದು ಉತ್ಸವವನ್ನು ಆಚರಣೆ ಮಾಡ್ದ ಇಂದ್ರನ ಹೆಸರಿನಲ್ಲಿ. ಆ ಉತ್ಸವ ವಿಜೃಂಭಣೆಯಿಂದ ಮಾಡ್ತಾ ಇದ್ದ. ಇಂದ್ರನಿಗೆ ಬೇಕಾದ ರೀತಿಯ ಯಜ್ಞಯಾಗಾದಿಗಳ ಮೂಲಕ, ಹವಿಸ್ಸಿನ ಮೂಲಕ ಸಂತೋಷ ಪಡಿಸ್ತಾ ಇದ್ದ. ಬ್ರಾಹ್ಮಣರಿಗೆ ದಾನ ದಕ್ಷಿಣಾದಿಗಳನ್ನು ಕೊಡ್ತಾ ಇದ್ದ. ಇತರ ವರ್ಣದವರಿಗೆ ಬೇಕಾದಂತಹ ಎಲ್ಲ ವಿಧವಾದ ದಾನ ಧರ್ಮಾದಿಗಳನ್ನ ಮಾಡ್ತಾ ಇದ್ದ. ಒಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರವನ್ನು ಮುಂದುವರಿಸಿದ. ಇಂತಹ ರಾಜನಿಗೆ 5 ಮಕ್ಕಳು ಹುಟ್ಟುತ್ತಾರೆ. ಅವರ ಹೆಸರನ್ನು ಕೊಡ್ತಾರೆ. ಬೃಹದ್ರಥ, ಪ್ರತ್ಯಗ್ರಹ, ಕುಶಾಂಬ, ಯದು ಮತ್ತು ಮಾವೇಲ ಅಂತ ಅವರ ಹೆಸರನ್ನು ಹೇಳ್ತಾರೆ. ಈ 5 ಮಕ್ಕಳು ಹುಟ್ಟಿದ್ರು. ಮಕ್ಕಳಿಗೆ ಇವನ್ ಏನ್ ಮಾಡ್ದ ಅಂತಂದ್ರೆ, ಮುಂದುವರಿದು ರಾಜ್ಯಭಾರ ಎಲ್ಲ ಮಕ್ಕಳಿಗೆ ಕೊಟ್ಟ. ನಾನು ವಿಮಾನದಲ್ಲೇ ಮೇಲ್ಗಡೆ ಓಡಾಡ್ಕೊಂಡು ಎಲ್ಲ ಕಡೆ ಇರ್ತೇನೆ, ನೀವು ರಾಜ್ಯಭಾರ ಮಾಡ್ಕೊಂಡಿರಿ ಅಂತ 5 ಮಕ್ಕಳಿಗೆ ಆ ದೇಶವನ್ನೆಲ್ಲ ವಿಭಾಗ ಮಾಡಿ ಕೊಡ್ತಾನೆ. ಬೇರೆ ಬೇರೆ ದೇಶಗಳನ್ನ ಕೊಡ್ತಾನೆ. ಅವನ ವಿಭಾಗ ಆಯಿತು. ಉಪರಿಚರ ವಸು ಎನ್ನುವಂತಹ ಆತನ ಹೆಸರು ಅಲ್ಲಿಗೆ ಶಾಶ್ವತವಾಯಿತು. ಸ್ಫಟಿಕ ಶಿಲೆಯಿಂದ ಸಿದ್ಧವಾದಂತಹ ವಿಮಾನದಲ್ಲಿ ಸಂಚರಿಸುವ ಉಪರಿಚರ ವಸು ತನ್ನ ಬದುಕನ್ನು ಸ್ಫಟಿಕದಷ್ಟೇ ಶುಭ್ರವಾಗಿಟ್ಟುಕೊಂಡ. ಅವನ ವ್ಯಕ್ತಿತ್ವದಲ್ಲಿ ಕುಂದು ಕೊರತೆ ಇರಲಿಲ್ಲ. ಹೀಗೆ ಒಂದು ದಿವಸ ಸಾಗುತ್ತಾ ಇರುವ ಸಂದರ್ಭ, ಭೂಮಿಯ ಮೇಲ್ಗಡೆಯಲ್ಲಿದ್ದಾನೆ ಈತ, ಕೆಳಗಡೆ ನೋಡ್ತಾನೆ. ಒಂದು ನದಿಯ ಹತ್ತಿರ ದೊಡ್ಡ ಕೋಲಾಹಲ ಕೇಳಿತು. ಆ ನದಿಯ ಹೆಸರು ಶುಕ್ತಿಮತಿ ಎನ್ನುವ ನದಿ. ಆ ನದಿಯ ಹತ್ತಿರ ದೊಡ್ಡ ಕೋಲಾಹಲ ಕೇಳ್ತಾ ಇದೆ, ಗಲಾಟೆ ಕೇಳ್ತಾ ಇದೆ, ಏನೋ ಒಂದು ಸಂಘರ್ಷ ಕಾಣ್ತಾ ಇದೆ. ಹೀಗೆ ನೋಡ್ಬೇಕಿದ್ರೆ ಗೊತ್ತಾಯ್ತು, ಕೋಲಾಹಲ ನಿರ್ಮಾಣ ಆಗಿದ್ದಲ್ಲ, ಕೋಲಾಹಲ ಎನ್ನುವ ವ್ಯಕ್ತಿಯಿಂದಲೇ ಗಲಾಟೆ ಆರಂಭ ಆಗಿದೆ. ಕೋಲಾಹಲ ಅಂತ ಒಬ್ಬ ವ್ಯಕ್ತಿಯ ಹೆಸರು, ಗಲಾಟೆ ಮಾಡುವವನ ಹೆಸರು. ನೋಡಿ, ಮಹಾಭಾರತದಲ್ಲಿ ಕೋಲಾಹಲ ಎನ್ನುವ ಶಬ್ದ ಎಲ್ಲಿ ಬಂತು? ಮಹಾಭಾರತದಲ್ಲಿ ಇದೆ. ಆ ಕೋಲಾಹಲ ನಾಮಕ ಒಬ್ಬ ವ್ಯಕ್ತಿ ಇವತ್ತಿಗೂ ನಮ್ಮಲ್ಲಿ ಒಂದಷ್ಟು ವಿಷಯಗಳಿಗೆ ನಾವು ಸಮಾಜಮುಖಿಗಳಾಗಿರುವವರು ನಮ್ಮ ಆಳ್ವಿಕೆ ಮಾಡುವವರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ನದಿಗೆ ಅಣೆಕಟ್ಟು ಕಟ್ಟಬೇಡಿ ಅಂತ ನಾವು ಹೇಳ್ತೀವಿ. ಕೆಲವು ಕಡೆ ನೀರನ್ನ ತಿರುಗಿಸಿ ಇನ್ನೆಲ್ಲೋ ತೆಗೆದುಕೊಂಡು ಹೋದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಇದು ಈ ಭೂಮಿ ಹುಟ್ಟಿದಾಗಿಂದ ಇರುವಂತಹದ್ದು. ಪ್ರತಿಭಟನೆ ಮಾಡುವುದಕ್ಕೆ ಪ್ರತಿಯೋರ್ವನು ಪ್ರತಿಭಟನೆ ಆಗುತ್ತಾನೆ ಎನ್ನುವುದನ್ನ ತಿಳಿಸಿಕೊಡುವಂತಹ ವಿಷಯ ಇದು. ಈ ರೀತಿಯಲ್ಲಿ ಇಲ್ಲಿ ಏನಾಯಿತು ಅಂತಂದ್ರೆ, ಪ್ರತಿಭಟನೆ ಆರಂಭ ಆಯಿತು. ಹಾಗೆ ಆರಂಭ ಆದಾಗ ಕೋಲಾಹಲ ನಾಮಕ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತಂದ್ರೆ, ಆ ನದಿಗೆ, ಶುಕ್ತಿಮತಿಗೆ ಅಡ್ಡಗೋಡೆ ಕಟ್ಟಿದ್ದಾನೆ. ತಾನು ನೀರನ್ನು ಪಡೆದುಕೊಳ್ಬೇಕು ಅಂತ. ಜಗತ್ತಿನಲ್ಲಿ ಹೋರಾಟ ಯಾವುದಕ್ಕೆಲ್ಲ ಇವತ್ತಾಗ್ತಾ ಇದೆಯೋ ಆ ಕಾಲಕ್ಕೂ ಅದಕ್ಕೆ ಆಗ್ತಾ ಇತ್ತು. ಇವತ್ತು ನೀರಿಗೆ ಹೋರಾಟ ಇದೆ, ಹಾಹಾಕಾರ ಇದೆ, ಹೂಹೋಕಾರ ಇದೆ. ಅಂದಿಗೂ ಅದೇ ಇತ್ತು ಎನ್ನುವುದನ್ನ ಮಹಾಭಾರತ ತಿಳಿಸ್ಕೊಡುತ್ತೆ. ಹೀಗೆ ಅವನನ್ನ ಆಮೇಲೆ ಈ ಉಪರಿಚರ ವಸು ನೋಡಿದ್ನಲ್ಲ, ಇಲ್ಲಿ ನದಿಯ ಆಕ್ರಂದನ ಕೇಳಿದ್ದು. ಕೋಲಾಹಲ ಗೆಲುವಿನ ಉನ್ಮಾದದಲ್ಲಿದ್ದಾನೆ. ನೇರವಾಗಿ ಅಲ್ಲಿಂದ ನೋಡ್ತಾನೆ. ನೋಡಿ ನೇರವಾಗಿ ಬಂದು ಆ ಯಾವ ನದಿ ಇತ್ತೋ, ಇವನು ಅಣೆಕಟ್ಟನ್ನು ಕಟ್ಟಿದ್ನೋ ಅದನ್ನ ಭೇದಿಸಿ ಬಿಡ್ತಾನೆ. ಭೇದಿಸಿ ಆ ನದಿ ನಿರಾತಂಕವಾಗಿ ಹರಿದು ಸಮುದ್ರ ಸೇರುವುದಕ್ಕೆ ಅವಕಾಶ ಮಾಡಿಕೊಟ್ಟ. ಇದನ್ನು ಇಲ್ಲಿ ವ್ಯಾಸರು ಹೇಗೆ ಚಿತ್ರಿಸ್ತಾರೆ ಅಂತಂದ್ರೆ, ನದಿಯನ್ನು ಹೆಣ್ಣಾಗಿಯೋ, ಇದು ಸಾಮಾನ್ಯ ಗೊತ್ತಿದೆ, ಸಾಗರವನ್ನು ಗಂಡಾಗಿಯೋ, ಗಂಡ ಹೆಂಡತಿಯರ ಸಂಬಂಧವಾಗಿ ನಾವು ಕಲ್ಪಿಸೋದನ್ನು ಕೇಳ್ತೀವಿ. ಯಥಾ ನದ್ಯಃ ಸಮುದ್ರಂ ಆವಿಶಂತಿ, ಹೇಗೆ ನದಿಗಳೆಲ್ಲ ಹೋಗಿ ಸಮುದ್ರಕ್ಕೆ ಸೇರುತ್ತದೆಯೋ ಎನ್ನುವಂತಹ ಉಲ್ಲೇಖವನ್ನು ನಾವು ಎಲ್ಲಾ ಕಡೆಗಳಲ್ಲಿ ಸುಭಾಷಿತಕಾರರು ಹೇಳುವುದನ್ನು ನಾವು ಕೇಳ್ತೇವೆ. ಇದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಯಿತು. ಆಗ ಶುಕ್ತಿಮತಿಯ ಮೋಚನ ಆಯಿತು. ರಾಜನಿಗೆ ಕೃತಜ್ಞತೆಯನ್ನು ಆ ತಾಯಿ ಹೇಳ್ತಾಳೆ, ಆ ನದಿ ಹೇಳ್ತಾಳೆ, ನನ್ನನ್ನು ಬಂಧಿಸಿಟ್ಟುಬಿಟ್ಟಿದ್ದ ಇವನು, ನೀನು ಬಿಡುಗಡೆ ಮಾಡಿ ನಾನು ಸೇರಬೇಕಾದ ಗಮ್ಯ ಸೇರುವುದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿಯಲ್ಲ, ಆದ್ದರಿಂದ ನಿನಗೆ ನನ್ನ ಬದುಕು ಅರ್ಪಣೆ ಅಂತ ಹೇಳಿ ರಾಜನಿಗೆ ಕಾಣಿಕೆಯಾಗಿ 2 ಮಕ್ಕಳನ್ನ ಒದಗಿಸಿ, ನೀನು ಇಟ್ಕೊಳ್ಬೇಕು, ನನ್ನ ನೆನಪಿಗೋಸ್ಕರ, ನನಗೋಸ್ಕರ ನೀನು ಇಟ್ಕೊಳ್ಬೇಕು ಅಂತ ಸದ್ಯೋಜಾತವಾಗಿ 2 ಮಕ್ಕಳನ್ನ ಅವನಿಗೆ ಸಮರ್ಪಣೆ ಮಾಡ್ತಾರೆ. ಆದ್ರೆ ಅದು ಏನಾಗಿರತ್ತೆ ಅಂತಂದ್ರೆ, ವ್ಯಾಸರು ಇದರಿಂದ ನಿರ್ದಿಷ್ಟವಾಗಿ ನಮಗೆ ಉಲ್ಲೇಖ ಮಾಡೋದಿಲ್ಲ. ಅದು ಏನು ಅಂತ ಹೇಳ್ತಾರೆ, ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಈ ಕೋಲಾಹಲ ಅವಳನ್ನು
ಯಾವುದೋ ಒಂದು ಬಲಾತ್ಕಾರದಿಂದಲೋ ಇನ್ಯಾವುದೋ ಕ್ರಮದಿಂದ ಒಲಿಸಿಕೊಳ್ಳುವಾಗ ಆ ಮಕ್ಕಳು ಜನಿಸಿದ್ರು ಎನ್ನುವ ಒಂದು ಸಣ್ಣ ಸೂಚನೆ ಸಿಗತ್ತೆ. ಆದ್ರೆ ಆ ಮಕ್ಕಳನ್ನ ತಾಯಿ ಅನಾಥೆ ಮಾಡಲ್ಲ. ಕೋಲಾಹಲದಿಂದ ನನಗಾದ ತೊಂದರೆ ಉಪಟಳದಿಂದ ಆದದ್ದು, ಈ ಮಕ್ಕಳನ್ನ ನೀನು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಹೀಗೆ ಕೇಳ್ಕೊಂಡಾಗ ಆಯ್ತು ಅಂತ ಒಪ್ಕೊಂಡು ಗಂಡ ಆ ಹುಡುಗ ಮತ್ತು ಹುಡುಗಿ ಒಂದು ಹೆಣ್ಣು ಒಂದು ಗಂಡು ಮಗು ಇರುತ್ತೆ. ಗಂಡು ಮಗುವನ್ನು ಸೇನಾ ನಾಯಕನನ್ನಾಗಿ ಮಾಡ್ತಾನೆ. ಹೆಣ್ಣು ಮಗಳೇನಿತ್ತು ಅವಳನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸ್ತಾನೆ. ಅವಳಿಗೆ ಗಿರಿಕಾ ಅಂತ ಹೆಸರನ್ನು ಕೊಡ್ತಾನೆ. ಅವಳ ಜೊತೆಗಿನ ಅನುರಕ್ತತೆ ಹೆಚ್ಚಾಯಿತು. ಅವಳು ಅಪ್ರತಿಮ ಅಪೂರ್ವ ಸುಂದರಿಯಾಗಿದ್ದು, ಉಪರಿಚರ ವಸುವಿಗೆ ವಿಮಾನದಲ್ಲಿ ಏಕಾಂಗಿಯಾಗಿದ್ದ, ಈಗ ವಿಮಾನದಲ್ಲಿ ಸಂಚಾರ ಮಾಡಿ ಒಂದು ಜೋಡಿ ಸಿಕ್ಕಾಗಾಯಿತು. ಹೀಗೆ ಜೋಡಿಯಲ್ಲಿ ಜೊತೆಯಲ್ಲಿ ಆರಾಮವಾಗಿ ಓಡಾಡಿಕೊಂಡಿದ್ರು. ಅವಳ ಅನುರಕ್ತತೆ ಅವನಿಗೆ ರಾಜ್ಯವನ್ನು ಮರೆಸುವಷ್ಟು ಅನುರಕ್ತತೆ ಬಂತು. ಇದೇ ಸಂದರ್ಭದಲ್ಲಿ ಒಂದು ದಿವಸ ಏನಾಯ್ತು ಅಂದ್ರೆ ಒಂದು ಧರ್ಮ ಸಂದಿಗ್ಧತೆ ಸಿಲುಕಿಕೊಳ್ತಾನೆ ಅಂತ. ಧರ್ಮ ಸಂದಿಗ್ಧತೆ ಏನಿಲ್ಲ, ಆ ಗಿರಿಕೆಯ ಜೊತೆಗೆ ಅತ್ಯಂತ ಪ್ರಣಯದ ಆ ಭಾವದಲ್ಲಿ ಮಗ್ನನಾದಂತಹ ಸನ್ನಿವೇಶ. ಸಾಕ್ಷಾತ್ತಾಗಿ ಪಿತೃದೇವತೆಗಳು ಅವನ ಮನೆ ಬಾಗಿಲಿಗೆ ಬರ್ತಾರೆ. ಪಿತೃದೇವತೆಗಳು ಬಂದು ಹೇಳ್ತಾರೆ, ನಮಗೆ ನೇರವಾಗಿ ಇವತ್ತು ನೀವು ಶ್ರಾದ್ದ ಭೋಜನವನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಭೋಜನವನ್ನ ನೇರವಾಗಿ ನಮಗೆ ನೀನೇ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಹೀಗೆ ಕೇಳ್ಕೊಂಡಾಗ ನೇರವಾಗಿ ಭೋಜನದ ಈ ಅಭೀಪ್ಸೆಯನ್ನ ಅವರ ಮುಂದಿಟ್ಟಾಗ ಇವನು ಒಂದು ಕ್ಷಣವೂ ತಡ ಮಾಡದೆ, ವಿಳಂಬ ಮಾಡದೆ, ಗಿರಿಕೆಯನ್ನು ಬದಿಗೆ ಸರಿಸಿ ತಾನು ಇವರಿಗೆ ಭೋಜನವನ್ನ ಕೊಡುತ್ತೇನೆ ಅಂತ ಹೇಳಿ ನೇರವಾಗಿ ಆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ. ಭೂಮಿಗೆ ಬಂದು ಇವಳನ್ನ ನೋಡಿದ. ಇವಳ ಜೊತೆಗೆ ಅದೇ ಭೂಮಿಯಲ್ಲಿಯೇ ಬಂದು ಆ ಅರಮನೆ ಕಟ್ಟಿಕೊಂಡು ಸಂತೋಷದಲ್ಲಿದ್ದ. ಅಲ್ಲಿಂದ ನೇರವಾಗಿ ಆ ಅರಮನೆಯಿಂದ ರಾಜಗೃಹಕ್ಕೆ ಬಂದ. ಧರ್ಮದ ಯಾವ ಶಾಸನ ಇದೆ ಅದನ್ನ ಅನುಸರಿಸುವುದಕ್ಕೆ ಮುಂದಾದ. ಆ ಅನುಸರಣೆಯ ಮೂಲಕ ಆತ ಶ್ರಾದ್ದ ಭೋಜನವನ್ನ ಆ ಪಿತೃದೇವತೆಗಳಿಗೆ ಉಣಬಡಿಸಿದ. ಅವರು ಸಂತೃಪ್ತಿ ಪಟ್ಟರು ಅಂತ ಗೊತ್ತಾದಂತಹ ಸನ್ನಿವೇಶದಲ್ಲಿ ಇವನಿಗೆ ಸಮಾಧಾನ ಆಯಿತು. ಹೀಗೆ ಸಂತುಷ್ಟನಾಗಿ ಅವನೇನೋ ಆ ಕಡೆಗೆ ಆ ಪಿತೃದೇವತೆಗಳು ಸರಿದು ಹೋದ್ರು. ಆಗ ಆ ಭೋಜನವನ್ನ ಕೊಡುವ ಸಂದರ್ಭಕ್ಕೆ ಒಂದು ಮಾತು ಬರುತ್ತೆ. ಏನು ಮಾತು ಬರುತ್ತೆ ಅಂತಂದ್ರೆ, ಆ ಭೋಜನದಲ್ಲಿ ಆದಂತಹ ಘಟನೆ ಅವ್ರು ಹೇಳ್ತಾರೆ ಪಿತೃದೇವತೆಗಳು, ಕ್ಷತ್ರಿಯತ್ವದ ನೆಲೆಯಲ್ಲಿ ಜಿಂಕೆಯನ್ನು ತಂದು ನಮಗೆ ಭೋಜನವನ್ನು ಬಡಿಸಬೇಕು ಅಂತ ಒಂದು ಕೋರಿಕೆಯನ್ನು ಇಡುತ್ತಾರೆ. ಜಿಂಕೆಯ ಭೋಜನವಾಗಬೇಕು ಅಂತ. ಈಗ ಜಿಂಕೆಗಳನ್ನ ಹುಡುಕಿಕೊಂಡು ಕಾಡಿಗೆ ಹೋಗಿ ತಗೊಂಡು ಬರ್ತೇನೆ ಅಂತ ಹೇಳಿ ಪಿತೃದೇವತೆಗಳಿಗೆ ಹೊರಟ. ಕಾಡಿಗೆ ಹೋಗಿದ್ದಾನೆ. ಸನ್ನಿವೇಶ ಹೆಂಗಿದೆ ಅಂತಂದ್ರೆ, ಆಗ ತಾನೇ ಪ್ರಣಯದ ಉನ್ಮಾದದಲ್ಲಿದ್ದ. ಆ ಪ್ರಣಯದ ಉನ್ಮಾದದಿಂದ ರತಿಕೇಳಿಯಿಂದ ಅವನು ಆರತಿಯ ಆ ಭಾವಕ್ಕೆ ಬಂದ. ಆರತಿ ಅಂತಂದ್ರೆ ಪೂಜೆಯ ಭಾವಕ್ಕೆ ಬಂದ. ರತಿಯ ಭಾವ ಹೋಗಿ ಆರತಿಯ ಭಾವ ಬಂತು. ಆರತಿಯ ಭಾವಕ್ಕೆ ಬಂದ ಕಾರಣ ಮನಸ್ಸಿನಲ್ಲಿ ವಿರತಿ ಹುಟ್ಟಿತು. ವಿರತಿ ಅಂದ್ರೆ ವಿರಕ್ತಿ ಹುಟ್ಟಿತು. ವಿರತನಾದ ಅವನ ಮನಸ್ಸಿನ ಒಳಗಡೆ ಇದ್ದ ಭಾವ ಯಾವುದಾಗಿತ್ತು ಅಂತಂದ್ರೆ ರತಿಯ ಭಾವವೇ ಆಗಿತ್ತು. ಆ ರತಿಯ ಭಾವ ಇವನು ಜಿಂಕೆ ತರಲಿಕ್ಕೆ ಅಂತ ಯಾವಾಗ ಕಾಡಿಗೆ ಹೋದ, ವಸಂತ ಕಾಲವಾದ ಕಾರಣ ಆ ಕಾಡಿನಲ್ಲಿದ್ದಂತಹ ಆ ಹೂಗಳ ಪರಿಮಳ, ಅಲ್ಲಿದ್ದಂತಹ ಕೋಗಿಲೆಯ ಮೊದಲಾದವುಗಳ ಗಾನ, ಅಲ್ಲಿದ್ದಂತಹ ಬೇರೆ ಬೇರೆಯ ಪ್ರಫುಲ್ಲಿತವಾದ ವಾತಾವರಣ ಇವನಿಗೆ ಪುನಃ ಆ ರತಿಯನ್ನೇ ನೆನಪಿಸಿತು. ಯಾರನ್ನ? ಆ ಗಿರಿಕೆಯನ್ನು ನೆನಪಿಸುವ ಹಾಗಾಯಿತು. ಗಿರಿಕೆಯ ನೆನಪಾಗೋಯ್ತು. ಗಿರಿಕೆಯ ನೆನಪಾಗಿ ಆತ ಮನಸ್ಸಿನಲ್ಲೇ ಅವಳನ್ನೇ ಧ್ಯಾನಿಸ್ತಾ ಇದ್ದ. ಇವನಿಗೆ ಒಂದು ಕಡೆಗೆ ಧರ್ಮದ ಜಿಜ್ಞಾಸೆ, ಧರ್ಮದ ಪ್ರಶ್ನೆ, ಅವರಿಗೆ ಜಿಂಕೆಯ ಭೋಜನವನ್ನು ಉಣಬಡಿಸಬೇಕು ಅಂತ. ಇನ್ನೊಂದು ಕಡೆಗೆ ಇವಳ ಕುರಿತಾದಂತಹ ಅತಿಯಾದ ಮೋಹ. ಎರಡರ ಸಂಘರ್ಷದಲ್ಲಿ ಅವನ ಶಕ್ತಿ ಹ್ರಾಸವಾಯಿತು, ವೀರ್ಯ ಸ್ಖಲನವಾಯಿತು. ಇದನ್ನ ಅವನಿಗೆ ಅದು ಗೊತ್ತಾಗದೇ ಇದ್ದಂತಹ ಸನ್ನಿವೇಶದಲ್ಲಿ ಸ್ಖಲಿತವಾದ ಅವನ ಶಕ್ತಿ ಏನಾಯಿತು ಅಂತಂದ್ರೆ, ನೇರವಾಗಿ ಆ ಶಕ್ತಿಯನ್ನ ಒಂದು ಗಿಡಗ ಪಕ್ಷಿ ಅಲ್ಲಿ ಹಾರ್ತಾ ಇರೋದು ಕಂಡು ಆ ಗಿಡಗ ಪಕ್ಷಿಯನ್ನ ಕರೀತಾನೆ. ಗಿಡಗವನ್ನು ಕರೆದು ಹೇಳ್ತಾನೆ, ನೋಡು, ನನ್ನ ಮನಸ್ಸಿನಲ್ಲಿ ಆ ಹೆಣ್ಣು ಮಗಳ ಕುರಿತಾದ ಅತಿಯಾದ ಮೋಹದಿಂದ ಸ್ಖಲಿತವಾದ ಶಕ್ತಿ ಇದು. ಇದನ್ನ ನೀನು
ಜಾಗೃತೆಯಿಂದ ತೆಗೆದುಕೊಂಡು ಹೋಗಿ ನನ್ನ ಹೆಂಡತಿಗೆ ಮುಟ್ಟಿಸಬೇಕು, ನಿನಗೆ ಜವಾಬ್ದಾರಿ ಕೊಡ್ತೇನೆ ಅಂತ ಹೇಳ್ದ. ಗಿಡುಗ ಹಿಂದೆ ಮುಂದೆ ತಡ ಮಾಡಲಿಲ್ಲ, ಒಪ್ಪಿಕೊಂಡು ಅದನ್ನ ಕಚ್ಚಿಕೊಂಡು ಹೋಯ್ತಂತೆ. ಹೋಗುವ ಸಂದರ್ಭಕ್ಕೆ ಏನಾಯ್ತು ಅಂದ್ರೆ, ಗಿಡುಗನ ಬಾಯಲ್ಲಿ ಏನೋ ಮಾಂಸದ ಮುದ್ದೆ ಇದೆ ಅಂತ ಭಾವಿಸಿದ ಇನ್ನೊಂದು ಗಿಡುಗ ಬಂದು ಈ ಗಿಡುಗದ ಮೇಲೆ ಅಟ್ಯಾಕ್ ಮಾಡ್ತು. ಅದ್ರ ಮೇಲೆ ಹೋರಾಟ ಆರಂಭ ಆಯ್ತು. ಎರಡು ಗಿಡುಗಗಳ ನಡುವೆ ಹೋರಾಟ ಆರಂಭ ಆಯ್ತು. ಈ ಹೋರಾಟದಲ್ಲಿ ರಾಜ ಹೇಳಿದ್ನಲ್ಲ, ಇದನ್ನ ಹಾಳು ಮಾಡಬಾರ್ದು, ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಕೊಡಬೇಕು ಅಂತ. ಏನೇ ಆದ್ರೂ ಬಿಡೋದಿಲ್ಲ ಅನ್ನುವ ಗಟ್ಟಿಯಾಗಿ ಕಚ್ಕೊಂಡು ಹಾರ್ತಾ ಇತ್ತು, ತಪ್ಪಿಸಿಕೊಂಡು ಹೋಗ್ತಾ ಇತ್ತು. ಹೋಗುವ ಸಂದರ್ಭದಲ್ಲಿ ಮತ್ತೊಂದು ಗಿಡುಗ ಬಂದು ಅದನ್ನ ಕಸಿದುಕೊಳ್ಳುವ ಪ್ರಯತ್ನ ಮಾಡಿದ್ರಿಂದ ಅದರ ಬಾಯಲ್ಲಿ ಕೊಚ್ಚಿಕೊಂಡಂತಹ ಶಕ್ತಿ ಒಂದು ನದಿಗೆ ಬಿದ್ದೋಯ್ತು, ಪತನವಾಯಿತು, ನೀರಿನ ಒಳಗೆ ಹೋಯಿತು. ನೀರಿನೊಳಗೆ ಹೋದಾಗ ಎಷ್ಟೋ ಕಾಲದಿಂದ ಒಬ್ಬಳು ಅಪ್ಸರೆ ಮೀನಾಗಿ ಶಾಪಗ್ರಸ್ತವಾಗಿ ಈ ಸನ್ನಿವೇಶಕ್ಕೋಸ್ಕರ ಕಾಯ್ತಾ ಇತ್ತು. ಯಾವಾಗ ಬರ್ತದೆ, ಯಾವಾಗ ಆ ಶಕ್ತಿಯನ್ನ ನಾನು ಪಾನ ಮಾಡ್ತೇನೆ ಅಂತ ಕಾಯ್ತಾ ಇತ್ತು. ಅದಕ್ಕಿದ್ದ ಶಾಪ ಅಷ್ಟೇ, ಯಾವಾಗ ಹ್ರಾಸವಾದ ಒಂದು ರಾಜನ ಶಕ್ತಿಯನ್ನ ನೀರಿನ ಜೊತೆಗೆ ತಾನು ಪಾನ ಮಾಡ್ತೇನೋ ಅಂದು ತನಗೆ ಅಪ್ಸರಾ ಸ್ತ್ರೀಯ ಆ ಯೋಗ್ಯತೆ ಸಿಗ್ತದೆ, ಅಲ್ಲಿವರೆಗೆ ಮೀನಾಗಿರ್ಬೇಕು ಎನ್ನುವ ಶಾಪ ವರ ನೋಡಿ ಹೆಂಗೆಲ್ಲ ಕನೆಕ್ಟ್ ಆಗುತ್ತೆ, ಯಾವ ರೀತಿಯಲ್ಲಿ ಸಂಬಂಧಗಳನ್ನ ಒಳಗೊಂಡಿರುತ್ತೆ ಅಂತ. ಇದಾಯ್ತು. ಅದು ಆ ನೀರನ್ನು ಕುಡಿತು. ಅದ್ರಿಕಾ ಎನ್ನುವ ಅಪ್ಸರೆ ಅವಳು. ಆ ಅಪ್ಸರೆ ಹೆಸರು ಅದ್ರಿಕೆ ಅಂತ. ಅವಳು ಅದನ್ನ ಪಾನ ಮಾಡ್ತಾಳೆ. ಪಾನ ಮಾಡಿದಂತಹ ಸಂದರ್ಭದಲ್ಲಿ ಮುಂದೆ ಅದನ್ನ ಧಾರಣೆ ಮಾಡಿ ಗರ್ಭವನ್ನು ಧರಿಸುವಂತಹ ಸನ್ನಿವೇಶ ಬರುತ್ತೆ. ಏನಾಯ್ತು ಅಂತಂದ್ರೆ, ಅದೇ ಪರಿಸರದಲ್ಲಿ, ಆ ಪರಿಸರ ಯಾವುದು ಅಂತಂದ್ರೆ ಶುಕ್ತಿಮತಿ ನದಿಯಿಂದ ಆರಂಭವಾದ ಈ ಕಥೆ ಯಮುನಾ ನದಿಯ ತೀರಕ್ಕೆ ಬರ್ತದೆ. ಈಗ ಯಮುನಾ ನದಿಯಲ್ಲಿ ಆ ಶಕ್ತಿಪಾತವಾಗಿತ್ತು. ಅದ್ರಿಕೆ ನಾಮಕಳಾದ ಅಪ್ಸರೆ ಮೀನಾಗಿದ್ದವಳು ಅದನ್ನ ಕುಡಿದು ಅವಳ ಹೊಟ್ಟೆಯಲ್ಲಿ ಮಗುವೊಂದು ಜನನ ಆಗುವುದಕ್ಕೆ ಕಾಯುತ್ತಾ ಇತ್ತು. ಯಾವಾಗ ಅಂತ, ಒಂದು ದಿವಸ ಅದೇ ಯಮುನೆಯ ತಟದಲ್ಲಿದ್ದಂತಹ ಒಬ್ಬ ಬೆಸ್ತರ ರಾಜ, ದಾಶರಾಜ ಅಂತ ನಾವು ಯಕ್ಷಗಾನದಲ್ಲಿ ಕೇಳ್ತೀವಿ ನಾವು. ಆ ದಾಶರಾಜ ಅದನ್ನ ಜತನದಿಂದ ತಡಕ್ಕೆ ತೆಗೆದುಕೊಂಡು ಬಂದು ಅದರ ಹೊಟ್ಟೆಯನ್ನ ಸೀಳ್ತಾನೆ. ಹೊಟ್ಟೆಯನ್ನ ಸೀಳಿದಾಗ 2 ಮಕ್ಕಳಿದ್ರು ಅದರೊಳಗೆ. ಇಬ್ಬರು, ಒಂದು ಹೆಣ್ಣು ಮಗಳು, ಒಂದು ಗಂಡು ಮಗ. ಆ ಹೆಣ್ಣು ಮಗಳನ್ನ ತಾನಿಟ್ಕೊಳ್ತಾನೆ. ಗಂಡು ಮಗವನನ್ನ ಗೌರವಪೂರ್ವಕವಾಗಿ ಪ್ರಾಮಾಣಿಕವಾಗಿ ಆ ಕಾಲದಲ್ಲಿ ರಾಜ್ಯವನ್ನ ಆಳ್ತಾ ಇದ್ದ ಮತ್ಸ್ಯ ದೇಶದ ಅಧಿಪನಾದ ಮತ್ಸ್ಯ ರಾಜನಿಗೆ ಕೊಟ್ಟ. ಈ ಮಗಳನ್ನ ಇಟ್ಕೊಂಡ ಈತ. ಅವಳು ಒಂದು ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ ಆ ಕಾರಣದಿಂದ ಏನಾಯಿತು ಅಂತಂದ್ರೆ, ಅದು ಮತ್ಸ್ಯ ಗಂಧಿ ಎನ್ನುವ ಹೆಸರಿನಿಂದ ಅವಳು ಪ್ರಸಿದ್ಧಳಾದಳು. ಆ ಮತ್ಸ್ಯಗಂಧ ಎನ್ನುವಂತಹದ್ದು ಅವಳ ದೇಹದಲ್ಲೆಲ್ಲ ತುಂಬಿಕೊಂಡು ಪಸರಿಸಿಕೊಂಡಿತ್ತು. ಆ ಪಸರಿಸಿದ್ದಂತಹ ಆ ಗಂಧ ಅದನ್ನ ಯಾರು ಹತ್ರ ಬಿಡ್ತಿರ್ಲಿಲ್ಲ, ಎಲ್ಲ ದೂರದಲ್ಲೇ ಹೋಗ್ತಾ ಇದ್ರು. ಆದ್ರೆ ಅವಳು ಅತ್ಯಂತ ಸ್ಫುರದ್ರೂಪದಿಂದ ಇರುವಂತಹ ಹೆಣ್ಣು ಮಗಳಾಗಿದ್ದು, ಅವಳ ಮುಂದಿನ ಭಾಗಕ್ಕೆ ಹೋದ್ರೆ ನಮಗೆ ಸಿಗತ್ತೆ. ಅಂತೂ ದಾಶರಾಜ ಎನ್ನುವವನಿಗೆ ಈ ಮತ್ಸ್ಯಗಂಧಿ ಎನ್ನುವ ಹೆಣ್ಣು ಮಗಳ ದೊರೆತದ್ದು ಮುಂದಿನ ಬಹಳ ದೊಡ್ಡದಾದಂತಹ ಒಂದು ಪರಿಣಾಮದ ಭೂಮಿಕೆಯಾಗಿ ಮಾರ್ಪಡುತ್ತೆ. ಇಲ್ಲಿವರೆಗೆ ಒಂದು ಕಥೆ. ಇಂಟರ್ವಲ್ 5:15 ಆಯ್ತು, 6 ಕಾರ್ಯಕ್ರಮ ಸರಿಯಾಗುತ್ತೆ. ಇಲ್ಲಿಗೆ ಒಂದು ಕಥೆ. ಎರಡನೇ ಭಾಗಕ್ಕೆ ಬರೋಣ. ಮಹಾಭಾರತದ ಈಗ ವಿಧುವಂಶವಾದಿನಿ ರತ್ನರೆಲ್ಲ ಅವತರಣ ಮಾಡುವುದಕ್ಕೆ ಇಷ್ಟು ಹಿನ್ನೆಲೆ ಇದೆ. ಈ ಹಿನ್ನೆಲೆಯಲ್ಲಿ ಉಪರಿಚರ ವಸು ನೆನಪಿಟ್ಕೊಳ್ಬೇಕಾದವನು. ಅವನ ಕಥೆ ಮುಂದೇನಾಯ್ತು ಅಂತಲ್ಲ, ಇಲ್ಲೇನಾಯ್ತು ಎನ್ನುವುದನ್ನು ಈಗ ನೋಡೋಣ. ಈ ಕಡೆಗೆ ಕಥೆ ವಾಲ್ತದೆ. ಇಲ್ಲಿ ಇದಿಷ್ಟಾಯ್ತು. ಇಷ್ಟಾಗಬೇಕಿದ್ರೆ ದಾಶರಾಜ ಅವಳನ್ನು ಚೆನ್ನಾಗಿ ಬೆಳೆಸ್ತಾನೆ. ಬೆಳೆಸಿ ಒಳ್ಳೆಯ ರೀತಿಯಲ್ಲಿ ಅವಳಿಗೆ ಬೇಕಾದಂತಹ ಆ ಮತ್ಸ್ಯ ಕನ್ಯೆಯಾಗಿ, ಬೆಸ್ತರ ಕನ್ಯೆಯಾಗಿ ಅವಳಿಗೆ
ದೋಣಿಯನ್ನ ನಡೆಸುವುದನ್ನು ಹೇಳ್ಕೊಡ್ತಾನೆ. ಅವಳು ಇದೇ ರೀತಿಯಲ್ಲಿ ದೋಣಿ ನಡೆಸುವಂತಹ ಕಾಯಕದಲ್ಲೂ ತೊಡಗಿರ್ತಾಳೆ. ಹೀಗೆ ತೊಡಗಿದ್ದಾಗ ಒಂದು ದಿವಸ ಪರಾಶರ ಮಹರ್ಷಿಗಳು ದೋಣಿಯಲ್ಲಿ ಹತ್ತಿ ಒಂದು ಕಡೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಬರ್ತಾರೆ. ಅವತ್ತು ಇವಳು ದೋಣಿ ನಡೆಸ್ತಾ ಇದ್ದು. ಅವಳ ದಾಸರಾಜ ಇರಲಿಲ್ಲ, ಮಗಳು ದೊಡ್ಡವಳಾಗಿದ್ದು. ಅವಳು ದೋಣಿಯನ್ನ ನಾನು ನಡೆಸ್ತೇನೆ ಅಂತ ಹೇಳ್ತಾ ಇದ್ದು, ಅವಳಿಗೆ ಬಿಟ್ಟುಕೊಟ್ಟಿದ್ದ, ಇವಳು ನಡೆಸ್ತಾ ಇದ್ದು. ಪರಾಶರ ಮಹರ್ಷಿ ಯಾರು ಅಂತಂದ್ರೆ ವ್ಯಾಸರ ತಂದೆ. ವ್ಯಾಸಂ ವಸಿಷ್ಠ ನಕ್ತಾರಂ ಶಕ್ತೇಹೇ ಪೌತ್ರಂ ಪರಾಶರಾತ್ಮಜಂ ಇಷ್ಟನ್ನು ಹೇಳ್ತೇವೆ ವ್ಯಾಸರ ಬಗ್ಗೆ. ಶಕ್ತೇಹೇ ವಸಿಷ್ಠ ನಕ್ತಾರಂ ಶಕ್ತೇಹೇ ಪೌತ್ರಂ, ವಸಿಷ್ಠನ ನಕ್ತೃ, ಅವನ ಮೊಮ್ಮಗನಾಗಿ ಮರಿಮಗನಾಗಿ ಆಮೇಲೆ ಪರಾಶರರ ಮಗನಾಗಿ ಇರುವಂತಹವನು. ಪರಾಶರ ಹುಟ್ಟಿದ್ದು ಅವನ ಹಿನ್ನೆಲೆ ಇನ್ನೊಂದಷ್ಟಿದೆ, ಇವತ್ತಿಗೆ ನಮಗೆ ಅಗತ್ಯ ಇಲ್ಲ, ಮುಂದಿನ ಭಾಗಕ್ಕೆ ಹೋಗ್ಬೇಕಾಗಿದೆ. ಆದ್ರೆ ಒಂದು ನೆನಪಿಡ್ಬೇಕು, ವಂಶವೆಲ್ಲ ನಿಂತೋಗ್ತದೆ ಎನ್ನುವಂತಹ ಒಂದು ಸಂದರ್ಭ ಇದ್ದಾಗ ಈ ಮಹರ್ಷಿಗಳು ಹುಟ್ಟುತ್ತಾರೆ. ಆದ್ರಿಂದ ಪರಾಸ್ತಾಂ ಗತಾ ಆಶಾ, ಆಸೆಗಳೆಲ್ಲ ಮುಗಿದು ಇನ್ಯಾರು ಮಕ್ಕಳಿಲ್ಲ ಅಂತಿದ್ದಾಗ ಹುಟ್ಟಿದವರಂತೆ. ಹಾಗಾಗಿ ಅವರಿಗೆ ಪರಾಶರ ಅಂತ ಹೆಸರನ್ನ ಕೊಡ್ತಾರೆ ಅವರ ತಂದೆ. ಅವರ ಹಿನ್ನೆಲೆ ಎಲ್ಲಿಗಿದೆ ಅಂತಂದ್ರೆ ವಸಿಷ್ಠ, ಶಕ್ತಿ ಇತ್ಯಾದಿಯಾಗಿ ಶಕ್ತಿ ಮಹರ್ಷಿಗಳು, ವಸಿಷ್ಠರು, ಬ್ರಹ್ಮರ್ಷಿಗಳಾದ ವಸಿಷ್ಠರು, ಇವರ ಹಿನ್ನೆಲೆಯಲ್ಲಿ ಬಂದಂತಹ ಸಂತಾನ ವ್ಯಾಸರವರೆಗೆ ಮುಂದುವರಿಯುತ್ತೆ. ನಾವಿವತ್ತಿಗೂ ವ್ಯಾಸರನ್ನು ಹೇಗೆ ಗೌರವಿಸ್ತೇವೆ ಅಂತ ನಮಗೆಲ್ಲ ಗೊತ್ತಿದೆ. ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಇತ್ಯಾದಿಯಾಗಿ. ಹೀಗೆ ಪರಾಶರರು ಅವಳನ್ನ ನೋಡಿ ಅವಳ ಜೊತೆಯಲ್ಲಿ ಅವಳ ಸ್ವರೂಪವನ್ನು ನೋಡಿ ಸಂತೋಷಪಟ್ಟು ಅವಳನ್ನ ತನ್ನವಳನ್ನಾಗಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾಗ ಅವಳೊಂದು ಮಾತು ಹೇಳ್ತಾಳೆ. ಎಲ್ಲರೂ ನನ್ನನ್ನು ದೂರ ಇಡ್ತಾ ಇದ್ರು, ನೀವು ಮಾತ್ರ ಹತ್ರ ಬರ್ತಾ ಇದ್ದೀರಿ, ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ. ಆಗ ಒಂದು ಮಾತು ಹೇಳ್ತಾರೆ, ನನಗೆ ನಿನ್ನನ್ನು ಕೂಡಬೇಕು, ನಿನ್ನ ಜೊತೆಗೆ ನನಗೊಂದು ಅನುಯೋಗವಾಗಬೇಕು, ನಿನ್ನ ಸಹವಾಸ ಬೇಕು, ಮಕ್ಕಳನ್ನ ನಿನ್ನಲ್ಲಿ ಪಡಿಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಮಹಾಭಾರತದ ರಹಸ್ಯಗಳು. ವ್ಯಾಸರು ಯಾವುದನ್ನು ಮುಚ್ಚಿಟ್ಟಿಲ್ಲ ಹೇಳುವುದನ್ನು ನಾವು ನೆನಪಿಡಬೇಕು. ವ್ಯಾಸರು ತನ್ನ ತಂದೆ ಏನ್ ಮಾಡಿದ್ರು, ತಾನು ಹೆಂಗ್ ಹುಟ್ಟಿದೆ ಅಂತ ಹೇಳ್ತಾರೆ. ಒಬ್ಬ ಕವಿಗೆ, ಒಬ್ಬ ಸಾಹಿತಿಗೆ ಇರಬೇಕಾದ ಎದೆಯ ಗುಂಡಿಗೆಯಲ್ಲಿ ಇರಬೇಕಾದಂತಹ ಧಾರ್ಷ್ಟ್ಯ ಅದು ಎನ್ನುವುದನ್ನ ಮಹಾಭಾರತ ತಿಳಿಸ್ಕೊಡುತ್ತೆ ನಮಗೆ. ಹಾಗೆ ಅಲ್ಲಿ ಒಂದು ಮಾತು ಹೇಳ್ತಾರೆ, ನಾನಿನ್ನು ಕನ್ನಿಕೆ, ಈಗಲೇ ನೀವು ಕೂಡಿದ್ರೆ ಅಪ್ಪನಿಗೆ ಗೊತ್ತಾದ್ರೆ ಅಪ್ಪ ಬೈತಾರೆ, ಆಮೇಲೆ ಸಮಾಜ ವಿರೋಧಿಸ್ತದೆ, ಬೇರೆಯವರು ಇನ್ನೇನೋ ಮಾತು ಹೇಳ್ತಾರೆ ಅಂತ. ಆಗ ಅಲ್ಲಿ ಹೇಳ್ತಾರೆ ಅವರು ಏನು ಅಂತಂದ್ರೆ, ನೀನೇನೂ ಯೋಚನೆ ಮಾಡಬೇಡ, ಮತ್ಪ್ರಿಯಂ ಕೃತ್ವಾ ಕನ್ಯೈವ ತ್ವಂ ಭವಿಷ್ಯಸಿ, ಮತ್ಪ್ರಿಯಂ ಕೃತ್ವಾ ತ್ವಂ ಕನ್ಯೈವ ಭವಿಷ್ಯಸಿ. ನೀನೇನು ಯೋಚನೆ ಮಾಡಬೇಡಮ್ಮ, ನನಗೆ ಬೇಕಾದಂತಹ ರೀತಿಯಲ್ಲಿ ನೀನು ಒದಗಿ ಬಂದ್ರೆ, ಅಂದ್ರೆ ನೀನು ನನ್ನನ್ನು ಸೇರಿದ ನಂತರದಲ್ಲಿ ನೀನು ಪುನಃ ಕನ್ಯೆಯಾಗಿ ಇರುವ ಹಾಗೆ ನಾನು ನಿನಗೆ ಆಶೀರ್ವಾದ ಮಾಡುವಷ್ಟು ಶಕ್ತಿ ಇದೆ ನನಗೆ ಅಂತ ಹೇಳಿದ್ರು. ಇವಳು ಇಷ್ಟು ಹೇಳ್ಬೇಕಿದ್ರೆ ಮಾತನಾಡ್ತಾ ಯಮುನೆಯ ನದಿಯ ಮಧ್ಯಭಾಗಕ್ಕೆ ಅವರ ದೋಣಿ ಬಂತು. ಇಷ್ಟು ಮಾತಾಡ್ತಾ ಯಮುನೆಯ ನದಿಯ ಮಧ್ಯಭಾಗದಲ್ಲಿ ದ್ವೀಪ ಪ್ರದೇಶದಲ್ಲಿ ಅವರು ಇಬ್ರು ಸಂಧಿಸ್ತಾರೆ. ಆ ಸಂಧಿಸುವಂತಹ ಸಮಯದಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಇಡೀ ವಾತಾವರಣವನ್ನು, ಅಲ್ಲಿಯ ವಾತಾವರಣಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡ್ತಾರೆ, ಒಂದು ಜಾಲವನ್ನು ನಿರ್ಮಿಸಿಕೊಳ್ತಾರೆ ಅಂತ ಬರುತ್ತೆ. ಯಾರಿಗೂ ಕಾಣದ ಹಾಗೆ ಒಂದು ದೊಡ್ಡ ವಿಶಾಲವಾದ ನದಿ, ಆ ಕಾಳಿಂದಿ ಅಥವಾ ಯಮುನಾ ನದಿ, ಕಪ್ಪು ನೀರಿನ ನದಿ, ಆ ನದಿಯ ದ್ವೀಪ ಪ್ರದೇಶಕ್ಕೆ ಬಂದಿದ್ದಾನೆ. ಬಂದು ಅವಳನ್ನ ಸೇರುವುದಕ್ಕೆ ಬೇಕಾದ ತನ್ನ ಉದ್ದೇಶವನ್ನು ಹೇಳಿದ್ದಾನೆ. ಹೇಳುವಂತಹ ಸನ್ನಿವೇಶದಲ್ಲಿ ಎಲ್ಲಾ ಕಡೆಗಳಲ್ಲಿ ಒಂದು ಯಾರಿಗೂ ಕಾಣದ ಹಾಗೆ ಎಲ್ಲ ಕಡೆಗೆ ದಿಗ್ಬಂಧನವನ್ನ ಮಾಡಿದ್ದಾನೆ ಪರಾಶರ. ದಿಗ್ಬಂಧನವನ್ನ ಮಾಡಿ ಅವಳನ್ನ ಕೂಡುತ್ತಾನೆ. ಕೂಡಿ ಅವಳಲ್ಲಿ ಮಗುವನ್ನ ಪಡೀತಾನೆ. ಆ ಮಗುವಿನ ಹೆಸರೇ ದ್ವೀಪದಲ್ಲಿ ಹುಟ್ಟಿದ ಕಾರಣ ದ್ವೈಪಾಯನ, ಕೃಷ್ಣೆಯಲ್ಲಿ ಹುಟ್ಟಿದ ಕಾರಣ ಕಾಳಿಂದಿಯ ಆ ದ್ವೀಪದಲ್ಲಿ ಹುಟ್ಟಿದ ಕಾರಣ ಕೃಷ್ಣ ದ್ವೈಪಾಯನ. ಕೃಷ್ಣ ದ್ವೈಪಾಯನ ನಾಮಕನಾಗಿ ಲೋಕದಲ್ಲಿ ಪ್ರಸಿದ್ಧನಾದ ಆ ಕೃಷ್ಣ ದ್ವೈಪಾಯನ ಯಾರು ಅಂತಂದ್ರೆ ವ್ಯಾಸರು. ವ್ಯಾಸರ ಜನನ ಆಯಿತು.
ವ್ಯಾಸ ಎನ್ನುವುದು ಆಮೇಲೆ ನಮಗೆ ಗೊತ್ತಿದೆ. ವ್ಯಾಸ ಎನ್ನುವುದು ಮತ್ತೆ ಬಂದ ಹೆಸರು. ಅದ್ರ ಪೂರ್ವದಲ್ಲಿ ಅವರ ಹೆಸರು ಕೃಷ್ಣ ದ್ವೈಪಾಯನ. ಅಷ್ಟಕ್ಕೆ ಮುಗಿಲಿಲ್ಲ. ಇಷ್ಟು ಮಾಡಿದ್ರಲ್ಲ, ಅವಳಿಗೆ ಕನ್ಯಾತ್ವವನ್ನು ಪುನಃ ಪ್ರದಾನ ಮಾಡಿದ್ರು. ಕನ್ಯಾತ್ವ ಪ್ರದಾನ ಮಾಡಿದಷ್ಟೇ ಅಲ್ಲ, ಅವಳಿಗೆ ವರ ಕೊಟ್ರು. ಇಲ್ಲಿಯವರೆಗೆ ನೀನು ಮತ್ಸ್ಯಗಂಧಿಯಾಗಿದ್ದೆ, ನನ್ನ ಜೊತೆಗೆ ನೀನು ಸಂಯೋಜಿತಳಾದೆ, ನನ್ನ ಮಾತನ್ನು ನಂಬಿ ನನ್ನ ಜೊತೆಗೆ ಬಂದ್ಯಲ್ಲ, ನಿನ್ನ ಕನ್ಯಾತ್ವ ಹರಣವೂ ಇಲ್ಲ, ಜೊತೆಗೆ ಲೋಕ ನಿನ್ನನ್ನು ನಾಳೆ ಕೊಂಡಾಡುವ ಹಾಗೆ ನೀನ್ ಎಲ್ಲಿದ್ರು ಯೋಜನದ ದೂರದಲ್ಲಿದ್ದವರಿಗೂ ನೀನ್ ಎಲ್ಲಿದ್ದೀಯ, ಬರ್ತಾ ಇದ್ದೀಯ ಅಂತ ಗೊತ್ತಾಗ್ಬೇಕು. ನಾವಿವತ್ತು 1 ಕಿಲೋಮೀಟರ್ ಮೊದಲು ಬಂದ್ರೆ ಪೊಲೀಸರು ಹಾಕುವ ಸೈರನ್ ಇಂದ ಮಿನಿಸ್ಟರ್ ಬಂದ್ರು ಅಂತ ಹೇಳ್ತೀವಿ. ಇದು ಮಿನಿಸ್ಟರ್ ಇಲ್ಲ, ಸೈರನ್ ಇಲ್ಲ. ಇದೇನು ಅಂತಂದ್ರೆ ಕೇವಲ ಮೂಗೊಂದು ಸರಿ ಇದ್ರೆ ಯೋಜನಗಂಧಿ ಮತ್ಸ್ಯಗಂಧಿ ಆದಂತಹ ಈ ಹೆಣ್ಣು ಮಗಳು ಬಂದಿದ್ದಾಳೆ ಅಂತ ಗೊತ್ತಾಗುವ ಹಾಗೆ ಯೋಜನಾಂತರದವರಿಗೆ ಪರಿಮಳ ಸೂಸುವ ದೇಹವಾಗಿ ಒಂದು ಅದ್ಭುತವಾದ ಶಕ್ತಿಯನ್ನು ಅವಳ ಇಡೀ ದೇಹಕ್ಕೆ ಸ್ಪರ್ಶಿಸುವ ಮೂಲಕ ಒದಗಿಸಿಕೊಟ್ರು. ಅಂದಿಗೆ ಅವಳು ಮತ್ಸ್ಯ ಗಂಧ ಹೋಯಿತು. ಯೋಜನದ ವರೆಗೆ ಹರಿಯುವಂತಹ ಪರಿಮಳದ ಗಂಧ ಅವಳ ಮೈಯಲ್ಲಿ ಬಂತು. ಆ ಕಾರಣಕ್ಕೆ ಅವಳು ಯೋಜನ ಗಂಧಿನಿ ಆದಳು. ಯೋಜನ ಗಂಧಿನಿಯಾಗಿ ಪುನಃ ಅವಳಿಗೊಂದು ಹೆಸರು ಬರುತ್ತೆ. ಏನಂತಂದ್ರೆ ಅದಕ್ಕೂ ಮೊದಲೇ ಇದ್ದದ್ದು, ನಾವೆಲ್ಲ ಈ ವ್ಯಾಸರ ಬಗ್ಗೆ ಹೇಳ್ಬೇಕಿದ್ರೆ ಹೇಳ್ತೀವಿ, ವ್ಯಾಸ ಅಂದ್ರೆ ಸತ್ಯವತಿ ಸುತಃ ಅಂತ. ಅವಳ ಹೆಸರೇನು ಅಂತಂದ್ರೆ ಇನ್ನೊಂದು ಹೆಸರು ಸತ್ಯವತಿ. ಪ್ರಾಮಾಣಿಕವಾಗಿದ್ದವಳು ಎನ್ನುವುದು, ಕೊನೆಯವರೆಗೂ ಅದನ್ನು ಉಳಿಸ್ಕೊಂಡ್ಳು ಎನ್ನುವುದು. ಅವಳ ಬದುಕು ಬಹಳ ವಿಚಿತ್ರ, ಬಹಳ ವಿಶೇಷ. 2ನೇ ಸಲ ಪುನಃ ಇದೇ ರೀತಿಯ ಒಂದು ಸಂದರ್ಭಕ್ಕೆ ಅವಳು ಒಳಗಾಗ್ತಾಳೆ. ಮಹಾಭಾರತದ ಮೂಲದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಏನಿದೆ, ತುಂಬಾ ದೊಡ್ಡದಾದಂತಹ ತಿರುವೇನಿದೆ, ಆ ತಿರುವಿನ ಹಿನ್ನೆಲೆಯಲ್ಲಿ ಮತ್ತೆ ಇದೇ ಸತ್ಯವತಿ ಎನ್ನುವ ಹೆಣ್ಣು ಮಗಳು ಬರ್ತಾಳೆ. ಇಲ್ಲಿಗೆ ಮತ್ತೊಂದು ಹಂತದ ಕಥೆಗೆ ನಾವು ಬರ್ತೇವೆ. ಪರಾಶರ ಮತ್ತು ಯೋಜನಗಂಧಿಯರ ಸಮಾಗಮದಿಂದ ಲೋಕಕ್ಕೆ ಲೋಕಮಾನಿತನಾದ ವೈರಾಗ್ಯಶಾಲಿಯಾದ ವ್ಯಾಸರ ಜನನವಾಯಿತು. ಆ ವ್ಯಾಸರಿಂದ ಪುನಃ ಮತ್ತೊಬ್ಬ ಮಗ ಹುಟ್ಟುತ್ತಾನೆ. ವ್ಯಾಸರಿಗಿಂತ ಮತ್ತು ಪರಮ ವೈರಾಗ್ಯಶಾಲಿಯಾಗಿ ಇರುವಂತಹ ಶುಕ ಮಹರ್ಷಿ. ಆ ಶುಕನವರೆಗಿನ ಕಥೆ, ಶುಕ ಚಾರಿತ್ರ್ಯವನ್ನು ನಾವು ಕೇಳ್ತೇವೆ ಭಾಗವತದಲ್ಲಿ. ಇನ್ನೂ ವಿಸ್ತಾರವಾಗಿ ಈ ಕಥೆ ಬರುತ್ತೆ, ಶುಕ ಚರಿತ್ರೆ ಅಂತ ನಾವು ಹೇಳ್ತೀವಿ. ಶುಕ, ಶೌನಕ ಇದೆಲ್ಲ ಋಷಿಮುನಿಗಳ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡ್ತೇವೆ. ಇಷ್ಟಾಗಿ ಮುಂದೆ ದ್ವೀಪದಲ್ಲಿ ಹುಟ್ಟಿದ ಕಾರಣ ಅವರಿಗೆ ಬಂದದ್ದು ನ್ಯಸ್ತೋ ದ್ವೀಪೇ ಯಹ ಸಹ ಯತ್ಪಾಲಃ ತಸ್ಮಾತ್ ದ್ವೈಪಾಯನ ಸ್ಮೃತಃ ಪಾಲಃ ದ್ವೀಪೇ ನ್ಯಸ್ತಃ. ಒಬ್ಬ ಹುಡುಗ ದ್ವೀಪದಲ್ಲಿ ಹುಟ್ಟಿದ ಕಾರಣ ಅವನಿಗೆ ದ್ವೈಪಾಯನ ಎನ್ನುವ ಹೆಸರು ಬಂತು ಅಂತ ಹೇಳಿದ್ರು. ಆ ಹುಡುಗ ದ್ವೈಪಾಯನ ಮೊದಲು, ಆಮೇಲೆ ಕೃಷ್ಣ ದ್ವೈಪಾಯನ. ಇಡೀ ದೇಹ ಕಪ್ಪಾಗಿತ್ತು. ಕಪ್ಪಾಗಿದ್ದವರಿಗೆಲ್ಲ ಕೃಷ್ಣ ಅಂತ ಹೇಳ್ತಿದ್ರು. ನಮ್ಮ ದುರದೃಷ್ಟ, ನಾವು ಕೃಷ್ಣನನ್ನು ನೀಲಿ ಮೇಘಶ್ಯಾಮನನ್ನು ಮಾಡಿಬಿಟ್ಟುಕೊಂಡಿದ್ದೀವಿ, ಬ್ಲೂ ಕಲರ್. ನಾವು ಏನು ದುರ್ದೈವ ನೋಡಿ, ಬ್ಲೂ ಕಲರ್ ಯಾವ್ದಾದ್ರೂ ಒಂದು ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಈ ಪ್ರಕೃತಿಗೆ ವಿರುದ್ಧವಾದದ್ದು. ಅವನಿದ್ದದ್ದು ಕಪ್ಪು, ನೀಲ ಮೇಘಶ್ಯಾಮ. ಕನ್ನಡಕ್ಕೆ ಬಂದಾಗ ನೀಲಿ ಮೇಘಶ್ಯಾಮನ್ ಮಾಡಿದ್ವಿ, ನಮ್ಗೆ ಸುಲಭ. ನೀಲ ನೀಲಿ ವ್ಯತ್ಯಾಸ ಗೊತ್ತಿಲ್ಲ, ಏನ್ ಮಾಡೋಣ ಹೇಳಿ. ನೀಲ ಬೇರೆ, ನೀಲಿ ಬೇರೆ, ಕಪ್ಪು. ಇನ್ನೂ ಹೇಳ್ಬೇಕು ಅಂತಂದ್ರೆ ಇವರೂ ಕಪ್ಪು, ಅವನೂ ಕಪ್ಪು. ಯಾರು? ಕೃಷ್ಣನೂ ಕಪ್ಪು, ಈ ಕೃಷ್ಣನೂ ಕಪ್ಪು. ಆದ್ದರಿಂದ ಇಬ್ಬರಿಗೂ ಕೃಷ್ಣ ಎನ್ನುವ ಹೆಸರು. ಇವರು ಕೃಷ್ಣ ದ್ವೈಪಾಯನ, ಅವನು ವಾಸುದೇವ ಕೃಷ್ಣ. ಇಷ್ಟೇ. ಅದಕ್ಕೆ ಅವರನ್ನು ಏನ್ ಹೇಳ್ತಾ ಇದ್ರು ಅಂದ್ರೆ ವಾಸುದೇವ ಕೃಷ್ಣ ಅಂತ ಹೇಳ್ತಿದ್ರು ಆ ಕೃಷ್ಣನಿಗೆ. ಇವರಿಗೆ ದ್ವೈಪಾಯನ ಕೃಷ್ಣ ಅಂತ ಹೇಳ್ತಾ ಇದ್ರು. ಇಷ್ಟಕ್ಕೆ ಮುಗಿಲಿಲ್ಲ. ಇವರಿಗೆ ಕೃಷ್ಣ ದ್ವೈಪಾಯನರಿಗೆ ಬಹಳ ದೊಡ್ಡದಾದಂತಹ ಹೊಣೆಗಾರಿಕೆಯನ್ನ ಅವರು ತಂದೆ ಒದಗಿಸಿಕೊಡ್ತಾರೆ. ಅಲ್ಲಿ ಏನಂತಂದ್ರೆ, ಇನ್ನೊಂದು 2 ಮಾತು ನಾವು ಈ ಕಥೆಗೆ ಹೊರತಾಗಿ 2 ಮಾತು ಹೇಳ್ತೇನೆ. ನಾವೆಲ್ಲ ವೇದದ ನೆಲೆಯಲ್ಲಿ ಈ ದೇಶವನ್ನು ನೋಡ್ತಾ ಇದ್ದೇವೆ. ನಮ್ಮ ಪರಂಪರೆಯಲ್ಲಿ ನಮ್ಮ ಸಾಹಿತ್ಯ ಅಂತ ಬಂದ್ರೆ ವೇದ ಸಾಹಿತ್ಯ ನಮ್ಗೆ ಅತ್ಯಂತ ಪುರಾತನ ಅಂತ ಹೇಳ್ತೇವೆ. ವೈದಿಕ ಸಾಹಿತ್ಯ, ವೇದಿಕ್ ಲಿಟರೇಚರ್ ಅಂತ ಹೇಳ್ತೀವಿ. ವೇದ ಎನ್ನುವ ಸಾಹಿತ್ಯ ಉಳಿದ ಎಲ್ಲ ಸಾಹಿತ್ಯಗಳಿಗಿಂತ ಭಿನ್ನ. ಯಾಕೆ ಅಂತಂದ್ರೆ ಅದು ತಲೆಯಿಂದ ಯೋಚಿಸಿ ಕೈಯಲ್ಲಿ ಬರೆದದ್ದಲ್ಲ. ಅದು ತಲೆಯಿಂದ ತಪಸ್ಸನ್ನು ಮಾಡಿ ಮನಸ್ಸಿನಿಂದ ಏಕಾಗ್ರತೆಯನ್ನು ಪಡೆದು ತನ್ನ ಕಣ್ಣೆದುರಿಗೆ ನೋಡಿದ್ದನ್ನು ಹೇಳಿದ್ರು, ಬರೆದದ್ದಲ್ಲ.
ಹಾಗಾಗಿ ಮಂತ್ರ ದ್ರಷ್ಟಾರರು ಅಂತ ಲೋಕದಲ್ಲಿದ್ದಾರೆ ವಿನಃ ಮಂತ್ರ ಲೇಖಕರು ಅಂತ ಎಲ್ಲಾದ್ರೂ ಕೇಳಿದ್ದೇವೆ? ಇಲ್ಲ. ಲೇಖಕರು ಬಂದಂತೆ ಇಲ್ಲಿಂದ, ಮಹಾಭಾರತ ರಾಮಾಯಣದಿಂದ. ಮಂತ್ರಗಳೆಲ್ಲ ದ್ರಷ್ಟ, ನೋಡಲ್ಪಟ್ಟಿದ್ದು. ಯಾವುದರಿಂದ ದೃಷ್ಟವಾದದ್ದು? ಮನಸಾ ದೃಷ್ಟ ಮಂತ್ರ, ಮನಸ್ಸಿನಿಂದ ನೋಡಿದ್ದು. ಇವತ್ತು ನಮಗೆ ಸಂಗೀತದ ಬಗ್ಗೆ ಹೇಳಬೇಕಿದ್ರೆ ನಾವು ಒಂದು ವೇವ್ ಫಾರ್ಮೆಟ್ ಅಂತ ಹೇಳ್ತೀವಿ. ಸರಿಗಮ ಪದನಿಸ ಅಂತ ಹೇಳಿ ವೇವ್ ಫಾರ್ಮೆಟ್ ಅಂದಿದೆ ಅಂತ. ವೇವ್ ಫಾರ್ಮೆಟ್ ಸಂಗೀತದಲ್ಲಿರುವ ಮೊದಲು ವೇದಗಳಲ್ಲಿದೆ, ವೇದಗಳಲ್ಲಿರುವ ಮೊದಲು ನಮ್ಮ ಮಾತುಗಳಲ್ಲಿದ್ದಾವೆ. ಮಾತುಗಳೆಲ್ಲ ಇರೋದೇ ಹಾಗೆ. ನಾನು ಹೇಳಿದ್ದು ನಿಮಗೆ ಯಾಕೆ ಹೇಳುತ್ತೆ ಅಂತಂದ್ರೆ, ಇಲ್ಲೊಂದು ತರಂಗಗಳ ಅಲೆಗಳನ್ನ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ದೇವ. ಹೀಗೆ ವೇದಗಳು ಅನಂತಾವೈ ವೇದ, ಅನಂತವಾದ ರಾಶಿ. ಅದಕ್ಕೆ ತುದಿ ಮೊದಲಿಲ್ಲ. ಋಷಿ ಮುನಿಗಳು ಅಸಂಖ್ಯರಾಗಿದ್ದಾರೆ. ಎಲ್ಲ ಬೇರೆ ಬೇರೆ ಋಷಿ ಮುನಿಗಳು ಛಂದಸ್ಸಿನಲ್ಲಿ ಒಂದಷ್ಟು ಸತ್ಯಗಳನ್ನ ಕಂಡರು. ಆ ಸತ್ಯಗಳನ್ನೆಲ್ಲ ತಮ್ಮ ಶಿಷ್ಯರಿಗೆ ಬೋಧಿಸಿದ್ರು. ಬೋಧನೆಯಾದಂತಹ ಅವುಗಳನ್ನ ಅವರ ಶಿಷ್ಯರಿಗೆ ಹೇಳ್ತಾ ಇದ್ರು. ಆದ್ರೂ ವ್ಯವಸ್ಥೆ ಇರಲಿಲ್ಲ. ವ್ಯಾಸರು ವ್ಯವಸ್ಥೆ ಮಾಡ್ತಾರೆ, ದ್ವೈಪಾಯನರು ವ್ಯವಸ್ಥೆ ಮಾಡ್ತಾರೆ. ಏನ್ ವ್ಯವಸ್ಥೆ ಅಂತಂದ್ರೆ, ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಇದಕ್ಕೊಂದು ಪರಿವಿಡಿ ಮಾಡಬೇಕು, ಇಂಡೆಕ್ಸ್ ಮಾಡಬೇಕು ಅಂತ ಹೊರಡ್ತಾರೆ. ಏನ್ ಪರಿವಿಡಿ ಹೆಂಗ್ ಮಾಡೋದು ಅಂತಂದ್ರೆ, ದೇವತೆಗಳನ್ನ ಹೊಗಳುವುದಕ್ಕೆ ಇದ್ದದ್ದು ಒಂದು, ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಇನ್ನೊಂದು, ದೇವತೆಗಳನ್ನ ಸಂತೃಪ್ತಿಪಡಿಸುವುದಕ್ಕೆ ಹಾಡಿನ ಮೂಲಕ, ದಾನದ ಮೂಲಕ ಅವರನ್ನು ತೋರಿಸ್ಕೊಳ್ಳಿಕ್ಕಿರೋದು ಮತ್ತೊಂದು ವಿಭಾಗ. ಆಮೇಲೆ ನಮ್ಮ ಸುತ್ತಮುತ್ತ ಕಾಣ್ತಾ ಇರುವ ಪರಿಸರದಲ್ಲಿರುವಂತಹ ಪ್ರಕೃತಿಯಲ್ಲಿರುವ ಔಷಧಿ ವನಸ್ಪತಿಗಳು ಮತ್ತು ರಹಸ್ಯಗಳು, ಇವುಗಳನ್ನು ಒಂದು. ಹೀಗೆ 4 ವಿಭಾಗ ಮಾಡಿದ್ರು. ಈ 4 ವಿಭಾಗಕ್ಕೆ 4 ಹೆಸರನ್ನ ಕೊಟ್ಟು ಅದರ ಅಡಿಯಲ್ಲಿ ಅದನ್ನ ತಂದ್ರು. 4 ವಿಭಾಗಕ್ಕೂ 4 ತಮ್ಮ ಶಿಷ್ಯರನ್ನು ನೇಮಿಸ್ತಾರೆ. ಮತ್ತೆ ಅವರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಬಂದಿದ್ದು ಈ ಕೃಷ್ಣದ್ವೈಪಾಯನರಿಂದ ಎನ್ನುವುದು ನಮಗೆ ಮಹಾಭಾರತ ತಿಳಿಸ್ಕೊಡುತ್ತೆ. ಅವರು ತನ್ನ 4 ಶಿಷ್ಯರು ಕ್ರಮವಾಗಿ ಸುಮಂತ, ಜೈಮಿನಿ, ಪೈಲ ಮತ್ತು ವೈಶಂಪಾಯನ, ಈ 4 ಶಿಷ್ಯರಿಗೆ ಇದನ್ನ ಬೋಧಿಸ್ತಾರೆ. 4 ಶಿಷ್ಯರಿಗೆ 4 ವೇದಗಳ ಹೊಣೆಗಾರಿಕೆಯನ್ನು ಕೊಟ್ಟು ಅದರಿಂದ ಶಾಖೋಪಶಾಖೆಗಳಾಗಿ ಬೆಳೆಯುವ ಹಾಗೆ ಮಾಡಿದ್ರು. ಇವತ್ತು ನಾವೆಲ್ಲ ಗೌರವಿಸಬೇಕಾದದ್ದು ಈ ಕಾರಣಕ್ಕೆ ವ್ಯಾಸರನ್ನ. ಜೊತೆಗೆ ಇದರ ಜೊತೆಗೆ ವೇದಗಳನ್ನ ವಿಭಾಗ ಮಾಡಿದ ಕಾರಣ ವೇದ ವ್ಯಸನಾತ್ ವೇದವ್ಯಾಸ, ವೇದಗಳ ವ್ಯಸನ. ಸಮಾಸ ವ್ಯಾಸ ಕೀರ್ತನೈಹಿ ವ್ಯಾಸ, ಅದನ್ನ ಸಂಕ್ಷಿಪ್ತವಾಗಿಯೂ ವಿಸ್ತಾರವಾಗಿಯೂ ಹೇಳಿದ್ರು. ಸಮಾಸವಾದದ್ದನ್ನು ವ್ಯಸನ ಮಾಡಿದ್ರು, ಅಂದ್ರೆ ಅದಕ್ಕೆ ಪ್ರತ್ಯೇಕವಾದಂತಹ ಅದಕ್ಕೊಂದಷ್ಟು ವಿಭಾಗ ಮಾಡಿದ್ರು. ಆ ಕಾರಣಕ್ಕೆ ವ್ಯಾಸರಾದ್ರು. ಜೊತೆಗೆ ಇನ್ನೊಂದು ಕಾರಣ ಯಾವುದು ಅಂತಂದ್ರೆ, 4 ವೇದಗಳನ್ನ ಅವರು ಉಳಿದವರು ಹೇಳಿದ್ದನ್ನು ಮಾಡಿದ್ರು. 5ನೇ ವೇದವನ್ನು ಇವರೇ ಬರೆದ್ರು. ಅದಕ್ಕೆ ಮಹಾಭಾರತ ಅಂತ ಹೆಸರು. ಪಂಚಮೋ ವೇದ ಭಾರತಂ ಪಂಚಮೋ ವೇದ ಅಂತ ಬಂತು. ಇದು ಇಷ್ಟು ಹಿನ್ನೆಲೆಯಲ್ಲಿ ನಾವು ನೋಡಬಹುದು. ಇಲ್ಲಿಂದ ನಮಗೆ ವೇದವ್ಯಾಸರ ಮುಂದಿನ ಭಾಗ ಅಲ್ಲಿಗೆ ಮುಂದೆ ಬರ್ತದೆ. ಈಗ ಕಥೆ ಯಾವ ಕಡೆ ಹೋಗುತ್ತೆ ಅಂದ್ರೆ, ಸತ್ಯವತಿಯಿಂದ ಮುಂದುವರಿಯುತ್ತೆ ಕಥೆ. ಸತ್ಯವತಿ ಪುನಃ ವ್ಯಾಸರು ಹುಟ್ಟಿದ್ರು, ಪರಾಶರರು ವ್ಯಾಸರನ್ನ ಕರೆದುಕೊಂಡು ಹೋದ್ರು, ಅವರಿಗೆ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಕೊಟ್ಟರು. ಅವರ ಸಮೂಹ ಆ ಕಡೆಗೆ ಈ ವೇದಗಳ ವಿಭಾಗ ಇತ್ಯಾದಿ ಚಿಂತನ ಮಂಥನದಲ್ಲಿ ತೊಡಗಿಕೊಂಡು ಮುಂದುವರಿತು. ಸತ್ಯವತಿ ಏನಾದ್ರು? ಮಹಾಭಾರತದ ಮತ್ತೊಂದು ವಂಶವಾರಿಧಿ ರತ್ನರನ್ನು ಹಡೆದ ತಾಯಿಯವರು. ಸತ್ಯವತಿಗೆ ವ್ಯಾಸರು ವಂಶವಾರಿಧಿ ರತ್ನ ಒಂದು, ಇನ್ನು ರತ್ನಾನಿ ಬಹಳ ಇದ್ದಾರೆ, ಅದಕ್ಕೆಲ್ಲ ಕಾರಣಕರ್ತಳಾಗ್ತಾರೆ. ಇದೇ ನೆಲೆಯಲ್ಲಿ ನಾವು ಕಥಾಭಾಗಕ್ಕೆ ಬಂದ್ರೆ ನಮಗೆ ಅಲ್ಲಿ ಶಂತನು ಚಕ್ರವರ್ತಿಯ, ಸಂತನು ಮತ್ತು ಸತ್ಯವತಿಯರ ಕಥೆ ಅಲ್ಲಿ ತೊಡಗಿಕೊಳ್ಳುತ್ತೆ. ಇದಕ್ಕೆ ಹಿಂದೆ ಕಥಾಭಾಗ ಇಲ್ಲಿ ಭಾಗ ಮಹಾಭಾರತದಲ್ಲಿ ಇದೀಗ 63ನೇ ಅಧ್ಯಾಯದ ಕಥೆ ಇದು. ಆದಿಪರ್ವದಲ್ಲಿ 64ನೇ ಅಧ್ಯಾಯದಲ್ಲಿ ಬೇರೆ ಕಥೆಗಳು ಬರುತ್ತೆ. ಆದ್ರೆ ನಿಮಗೊಂದು ಮಾಹಿತಿಯನ್ನ ಸಂದರ್ಭಕ್ಕೆ ಒಂದು ಕನೆಕ್ಟಿವಿಟಿ, ಒಂದು ಸಂಬಂಧ, ಅಂತಃಸಂಬಂಧಕ್ಕೆ ಹೇಳ್ಬೇಕಾಗತ್ತೆ. ವಂಶ ಎಲ್ಲಿಂದ ಆರಂಭ ಆಯಿತು ಅಂತ ಕೇಳಿದಾಗ ವಿಧು ಅಂತ ನಾವೊಂದು ಹೇಳಿದ್ವಿ. ವಿಧು ಎಲ್ಲೆಲ್ಲ ಹಿಂದೆ ಮುಂದೆ ಆಗ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಒಂದು ಪಾಸ್ ಕೊಟ್ಟು, ಒಂದು ಅಲ್ಪ ವಿರಾಮ ಕೊಟ್ಟು ಆ ಕಥೆಯನ್ನು ಇಟ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕಾಗತ್ತೆ. ವಿಧು ಅಂತಂದ್ರೆ ಚಂದ್ರ ಅಂತ ಹೇಳಿದ್ವಿ, ಚಂದ್ರಾನ್ವಯದ ಕಥೆ ಅಂತ ಹೇಳಿದ್ವಿ. ಚಂದ್ರ ಚದಿರಾಹ್ಲಾದೆ, ಲೋಕಕ್ಕೆ
ಆಹ್ಲಾದ ಕೊಡುವ ಕಾರಣ ಆ ಶಕ್ತಿಗೆ ಚಂದ್ರ ಅಂತ ಹೆಸರು. ಚಲಿರಾಹ್ಲಾದೆ ಚಂದ್ರ ಚಂದ್ರಮಸ್ ಚಂದ್ರಮ. ಸೂರ್ಯನ ಕಿರಣಗಳ ಪ್ರತಿಫಲನ ಚಂದ್ರ ನಮಗ್ ಗೊತ್ತಿದೆ. ಹುಣ್ಣಿಮೆ ಅಮಾವಾಸ್ಯೆ ಹೆಂಗಾಗುತ್ತೆ ಅಂತ ನಮಗ್ ಗೊತ್ತಿದೆ. ಹುಣ್ಣಿಮೆ ಅಂತಂದ್ರೆ 180 ಡಿಗ್ರಿ ಸೂರ್ಯನಿಂದ ಸರಿದಂತಹ ಶಕ್ತಿ 180 ಡಿಗ್ರಿ ಮುಂದೆ ಹೋಗುತ್ತೆ, ಅವನ ಅಪೋಸಿಟ್ ಇರುತ್ತೆ, ಆಗ ಚಂದ್ರನಾದ. ಪುನಃ ಪ್ರತಿ ದಿವಸ 12 ಡಿಗ್ರಿ ಸರಿದು ಮತ್ತೆ 15 ದಿವಸ ಆಗ್ಬೇಕಿದ್ರೆ ಸೂರ್ಯನಲ್ಲಿಯೇ ಬಂದ, ಆಗ ಅಮಾವಾಸ್ಯೆ ಆಯಿತು. ಸೂರ್ಯ ರಶ್ಮಿ ಚಂದ್ರಮಾಹ. ಚಂದ್ರ ಅಂದ್ರೆ ಮತ್ಯಾರಲ್ಲ, ಸೂರ್ಯ ರಶ್ಮಿ. ಇದನ್ನೇ ವೇದಗಳು ಹೇಳಿತು. ನಮ್ಮ ಜಗತ್ತಿನಲ್ಲಿ ನಮಗೆ ನಾವು ಮಾಡುವ ಕೆಲಸದಿಂದ ಚ್ಯುತರಾಗದೆ ನಮ್ಮ ನಿರ್ದಿಷ್ಟವಾಗಿ ನಾವು ಇರಬೇಕು ಅಂತ ನಮಗೆ ತೋರಿಕೊಡುವಂತಹ 2 ಶಕ್ತಿಗಳಿದೆ. ನಾವು ಪ್ರತಿನಿತ್ಯ ಅದನ್ನು ಅನುಸರಿಸಬೇಕು. ಯಾವುದು ಅಂತಂದ್ರೆ ಸ್ವಸ್ತಿ ಪಂಥಾ ಮನುಚರೇಮ ಸೂರ್ಯ ಚಂದ್ರಮಸಾವಿವ. ಸ್ವಸ್ತಿ ಸೂಕ್ತ ಹೇಳುತ್ತೆ, ವೇದಗಳಲ್ಲಿ ಬರೋದು. ನಾವು ಸೂರ್ಯ ಚಂದ್ರರ ಹಾಗೆ ಸ್ವಸ್ತಿ ಪಂಥದಲ್ಲಿ ಗಮಿಸಬೇಕು. ಎಂತ ಅದ್ಭುತ ಇದು. ಒಬ್ಬ ರಾಮ ಸೂರ್ಯವಂಶ, ಮತ್ತೊಬ್ಬ ಭೀಷ್ಮನೋ, ಮತ್ತೊಬ್ಬ ಧರ್ಮರಾಜನೋ, ಅಥವಾ ಅದೇ ವಂಶದ ಕವಲಾಗಿ ಕಾಣುವ ಯದುವಂಶದಲ್ಲಿ ಬರುವ ಕೃಷ್ಣನೋ ಚಂದ್ರವಂಶ. ಸೂರ್ಯ ಚಂದ್ರರು ಎಲ್ಲಿದ್ದಾರೆ? ಮೇಲ್ಗಡೆ ಇದ್ದಾರೆ. ರಾಮಕೃಷ್ಣರು ಎಲ್ಲಿದ್ದಾರೆ? ನಮ್ಮ ಜೊತೆ ಇದ್ದಾರೆ. ಏನು ಅದ್ಭುತವಾದ ಕಲ್ಪನೆ. ಅವರನ್ನ ಮೀರಿ ನಾವು ಹೋಗ್ಲಿಕ್ಕೆ ಆಗಲಿಲ್ಲ, ಆಗೋದು ಇಲ್ಲ. ಆಗೋದಿದ್ರೆ ಇಷ್ಟೊತ್ತರೊಳಗೆ ವರ್ಸ್ಟ್ ಕೇಸ್ಗಳು ತುಂಬಾ ಆಗಿದೆ. ಇಷ್ಟೊತ್ತರೊಳಗೆ ಆಗ್ಬೇಕಿತ್ತು, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ರಾಮ ಮಂದಿರ ನಿರ್ಮಾಣ ಮಾಡಿ ಪುನಃ ನಾವು ಅದರಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಅಂದ್ರೆ ಇದು ಏನ್ ಹೇಳುತ್ತೆ ಅಂದ್ರೆ, ಈ ಕಥಾಭಾಗದ ಜ್ವಲಂತವಾದ ಜೀವಂತವಾದ ಶಕ್ತಿಯನ್ನು ತೋರಿಸಿಕೊಡುತ್ತೆ. ಚಂದ್ರನಿಂದ ಬುಧನಿಂದ ಅನೇಕ ರಾಜಮಹಾರಾಜರುಗಳು ಬರ್ತಾರೆ. ಚಂದ್ರನ ಮಗನಾಗಿ ಬುಧ ಹುಡ್ತಾನೆ, ಅಲ್ಲಿಂದ ನಹುಷಾದಿಗಳು ಬರ್ತಾರೆ, ಅನೇಕ ರಾಜ. ಈ ನಹುಷೋಪಾಖ್ಯಾನ ಇವತ್ತು ಹೇಳೋದಿಲ್ಲ, ಮುಂದೆ ವನವಾಸದಲ್ಲಿ ಅದನ್ನ ಬೋಧಿಸ್ತಾರೆ. ಆ ಸಂದರ್ಭಕ್ಕೆ ಅದು ಉಪಾಖ್ಯಾನಗಳಲ್ಲಿ ಪ್ರಸಿದ್ಧವಾದದ್ದು. ಆ ಸಂದರ್ಭಕ್ಕೆ ವಿವರವಾಗಿದೆ, ಆಗ ಹೇಳೋಣ. ಈಗ ಕಥಾಭಾಗದಲ್ಲಿ ಇಂತಹ ಅನೇಕ ರಾಜಮಹಾರಾಜರುಗಳಿಂದ ಕೂಡಿದ ವಂಶದಲ್ಲಿ ನಮಗೆ ಶಂತನು ಅಥವಾ ಶಾಂತನು ಅಂತ. ಏನು ಶಂತನು ಅಥವಾ ಶಾಂತನು ಅಂತಂದ್ರೆ, ಶಂ ತನುಹು ಯಸ್ಯ ಸಹ ಶಂತನು. ಒಬ್ಬ ವ್ಯಕ್ತಿಗೆ ಎಂತೆಂತಹ ಶಕ್ತಿಗಳು ಇರಬಹುದು ಎನ್ನುವುದನ್ನು ಮಹಾಭಾರತ ಕಲಿಸಿಕೊಟ್ಟಿದೆ. ಅಂತಂದ್ರೆ ನಾವು ಇವತ್ತು ಅದನ್ನು ಹಾಗೆ ಪಾಲಿಸಿಕೊಂಡು ಬಂದಿದ್ದೇವೆ. ಡಾಕ್ಟರ್ ಹತ್ರ ಹೋಗ್ತೀವಿ, ಎಲ್ಲಾ ಡಾಕ್ಟರು ಎಲ್ಲರಿಗೂ ಆಗ ಬರೋದಿಲ್ಲ. ಕೆಲವ್ರ ಬಗ್ಗೆ ನಾವು ಹೇಳೋದಿದೆ, ಏನು ಕೈ ಗುಣ ರೀ, ಒಮ್ಮೆ ಪಲ್ಸ್ ರೇಟ್ ನೋಡಿದ್ರೆ ಸಾಕು ಎಲ್ಲ ಗುಣ ಆಗ್ಬಿಡುತ್ತೆ. ಒಬ್ಬ ಅದೇ ಡಾಕ್ಟರ್ ಇನ್ನೊಬ್ಬನಿಗೆ ಆಗಲ್ಲ. ಇವನಿಗೆ ಕೈ ಒಮ್ಮೆ ಮುಟ್ಟಿ ತಟ್ಟಿ ನೋಡಿದ್ರೆ ಅಷ್ಟು ಮಾಡಿದ್ರೆ ಆಯ್ತು, ಸಮಾಧಾನ ಆಯ್ತು, ರೋಗ ಮಾಯ ಅಂತ ಹೇಳ್ತೀವಿ, ಒಳ್ಳೆ ಕೈ ಗುಣ ಅಂತ ಹೇಳ್ತೀವಿ. ಶಂತನು ಹೇಗಿದ್ದ ಅಂತಂದ್ರೆ, ಅವನಿಗಿದ್ದ ವಿಶೇಷತೆ ಏನಂತಂದ್ರೆ, ಅವನು ಯಾರನ್ನ ಸ್ಪರ್ಶಿಸ್ತಾನೋ ಅವನು ಅತ್ಯಂತ ಯುವಕನಾಗಿ ಕಂಗೊಳಿಸುವಷ್ಟು ಶಕ್ತಿಯನ್ನ ಪಡೆದುಕೊಳ್ತಾ ಇದ್ದ. ಶಂ ತನುವು, ಅವನ ತನುವೇ ಅಷ್ಟು ಶುಭವಾಗಿತ್ತು, ಶುಭಕರವಾದ ಶರೀರ ಹೊಂದಿದವನು. ಅವನ ಹಿನ್ನೆಲೆಯಲ್ಲಿ ಅನೇಕ ರಾಜ ಮಹಾರಾಜರುಗಳು ಆಗಿ ಹೋಗಿದವರಿದ್ದಾರೆ. ಕಥೆಯಲ್ಲಿ ಮತ್ತೆ ಬರುತ್ತೆ, ನೋಡೋಣ. ಶಂತನು ಆಳ್ವಿಕೆ ಮಾಡ್ಕೊಂಡಿದ್ದ. ಒಂದು ಸಲ ಏನಾಯ್ತಂದ್ರೆ, ಆಳ್ವಿಕೆ ಮಾಡ್ಕೊಂಡಿದ್ದಂತಹ ಅವನು ಒಬ್ಬ ರಾಕ್ಷಸ, ಗಂಧರ್ವನೋ ರಾಕ್ಷಸನೋ ಬಂದು ಉಪಟಳ ಕೊಟ್ಟಿದ್ದಾನೆ ಅಂತ ದೂರು ಬಂದಾಗ ಈ ಯಮುನೆಯ ತಟಕ್ಕೆ ಬರ್ತಾನವನು. ಅಲ್ಲಿಗೆ ಬಂದು ಅಲ್ಲಿ ಇದ್ದಂತಹ ಆ ರಾಕ್ಷಸನನ್ನ ಬಂದು ಓಡಿಸಿದ. ಇವನು ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಯಮುನೆಯ ತಟಕ್ಕೆ ಬಂದ. ಯಮುನೆಯ ತಟಕ್ಕೆ ಬಂದ್ರೆ ಯೋಜನಾಂತರದಿಂದ ಇವನ ವಾಸನೆ ಅಳ್ಕೊಂಡು ಬಂದಿದೆ. ಇವನನ್ನು ಏನೋ ಒಳ್ಳೆ ಪರಿಮಳವಲ್ಲ, ಏನ್ ಪರಿಮಳ ಅಂತ ಅದನ್ನೇ ಆಸ್ವಾದನೆ ಮಾಡ್ತಾ ಮಲ್ಕೊಂಡಿದ್ದಾನೆ. ಮಲ್ಕೊಂಡು ತುಂಬಾ ಸಂತೋಷ ಆಯಿತು. ಏನೋ ಒಂದು ಅವನ ಒಳಗಿನ ಯಾವುದೋ ಒಂದು ಶಕ್ತಿ ಜಾಗೃತವಾಗ್ತಾ ಇದೆ. ಅವನು ನಿಮಗೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಆ ಸಂದರ್ಭಕ್ಕೆ ಸಂತೋಷದಿಂದ ಎಲ್ಲ ಆಸ್ವಾದನೆ ಮಾಡ್ಕೊಂಡಿದ್ದ. ಆಸ್ವಾದಿಸ್ತಾ ಇದ್ದಂತಹ ಅವರಿಗೆ ಒಂದು ಹೆಣ್ಣು ಮಗಳು ದೋಣಿ ನಡೆಸ್ತಾ ಇದ್ದಿದ್ದು ಕಂಡು ಬಂತು. ಅವಳನ್ನು ನೋಡಿದಂತಹ ಸಂದರ್ಭಕ್ಕೆ ಅವಳು ಯಾರು ಏನು ಅಂತ ಕೇಳ್ದ. ನೇರವಾಗಿ ಅವಳ ಮುಂದೆ ಅಪೇಕ್ಷೆಯನ್ನ ಮುಂದಿಟ್ಟ. ಹೇಳಿದ್ನಲ್ಲ, ಆಗ್ತಾನೆ ಸ್ವಲ್ಪ ಹೊತ್ತಿನಿಂದ ಹೇಳಿದೆ, ಸತ್ಯವತಿಗೆ ಮತ್ತೊಮ್ಮೆ ಇದೇ ಪ್ರಕರಣ ಬರುತ್ತೆ. ಅವಳಲ್ಲಿ ಇರುವ ರೂಪಲಾವಣ್ಯ ಅಂಥದ್ದಿತ್ತು ಅಂತ ನಾವು ಹೇಳ್ಬಹುದೋ ಏನೋ. ನೇರವಾಗಿ ಕೇಳ್ದ, ನಿನ್ನನ್ನು ನಾನು ಮದುವೆ ಆಗ್ಬೇಕು ಅಂತ. ಒಮ್ಮೆ
ಒಂದು ಪ್ರಕರಣದಲ್ಲಿ ಈ ಸತ್ಯವತಿಗೆ ಅನುಭವ ಆಗಿದೆ. ಏನೇನಾಗಿದೆ ಅಂತ. ಏನಾಗಿದೆ? ಕನ್ಯಾತ್ವವನ್ನು ಕೊಟ್ಟು ಹೋಗಿದ್ದಕ್ಕೆ ಇವಳು ಮರ್ಯಾದೆಯಿಂದ ಉಳ್ಕೊಂಡಿದ್ದಾಳೆ. ಪುನಃ ಒಬ್ಬ ರಾಜ ಕೇಳ್ತಾ ಇದ್ದಾನೆ. ಅವಳು ಪ್ರಾಮಾಣಿಕವಾಗಿ ಒಂದು ಅಭಿಪ್ರಾಯ ಹೇಳ್ತಾಳೆ, ಇಲ್ಲ ನನಗೆ ಮದುವೆ ಆಗ್ತೀಯ ಅಂತ ನೀನು ಕೇಳ್ತಾ ಇದೀಯಾ, ಮದುವೆ ಆಗುವವಳು ನಾನು, ಆದ್ರೆ ಮಾಡಿಕೊಳ್ಳುವವಳು ನಾನಲ್ಲ. ನೋಡಿ, ಇದು ಬಹಳ ಮುಖ್ಯವಾದದ್ದು. ಇವತ್ತು ಮದುವೆ ಅವರವರೇ ಮಾಡ್ಕೊಬಿಡ್ತಾರೆ, ಆಮೇಲೆ ಮೆಸೇಜ್ ಕಳಿಸ್ತಾರೆ. ಇವತ್ತು ಅವರವರೇ ಮದುವೆ ಆದ್ಮೇಲೆ ನಾವು ಅರೇಂಜ್ ಮ್ಯಾರೇಜ್ ಆದ್ವಿ, ರಿಜಿಸ್ಟರ್ ಮ್ಯಾರೇಜ್ ಆದ್ವಿ ಅಂತ ಅಪ್ಪ ಅಮ್ಮನಿಗೆ ಒಂದು ಮೆಸೇಜ್ ಕಳಿಸಿ ಅವ್ರು ಇದು ಬಿಡ್ತಾರೆ. ಅಪ್ಪ ಅಮ್ಮನ ಕಥೆ ಯಾರಿಗೆ ಗೊತ್ತು? ಯಾರು ಹೇಳೋದು? ಅವ್ರ ನರಳಾಟ ಯಾರು ಕೇಳೋದು? ಆ ಹೆಣ್ಣು ಮಗಳು ಅದಕ್ಕೆ ಅಪವಾದವಾಗಿದೆ. ಹೆಣ್ಣು ಮಕ್ಕಳು ಹೇಗಿರ್ಬೇಕು ಅಂದ್ರೆ ಸತ್ಯವತಿಯ ಹಾಗಿರ್ಬೇಕು ಎನ್ನುವುದನ್ನು ನಾವಿಲ್ಲಿ ಕಲಿಬೇಕು. ಅವಳು ಹೇಳ್ತಾಳೆ, ನಾನು ಮದುವೆ ಆಗ್ಲಿಕ್ಕೆ ಸಿದ್ಧಳಿದ್ದೇನೆ, ಆದ್ರೆ ಅಪ್ಪ ಒಪ್ಪಿಗೆ ಕೊಟ್ಟರೆ. ಅಪ್ಪನಲ್ಲಿ ಶಂತನು ಹೋಗ್ತಾನೆ. ದಾಶರಾಜ, ಆ ದಾಶರಾಜ ತುಂಬಾ ಬುದ್ಧಿವಂತ. ನಾವು ಯಕ್ಷಗಾನ ನೋಡುವವರಿಗೆ ನಾನು ಅದನ್ನ ವಿವರಿಸಬೇಕು ಅಂತಿಲ್ಲ, ಈ ಭಾಗದವರಿಗೆ ನಮಗೆಲ್ಲ ಗೊತ್ತಿದೆ ಎಷ್ಟು ಅದ್ಭುತವಾದ ಒಂದು ಪಾತ್ರವಾಗಿ ಅದು ಚಿತ್ರಿತವಾಗಿದೆ ಅಂತ. ಬುದ್ಧಿವಂತ ಒಂದೇ ಮಾತಲ್ಲಿ. ಅವನಿಗೂ ಇವಳ ಶಕ್ತಿ ಗೊತ್ತಾಗಿದೆ. ಇವಳನ್ನು ಒಂದು ಒಳ್ಳೆಯ ಸ್ಥಳಕ್ಕೆ ಸೇರಿಸಬೇಕಾದ ತನ್ನ ಕರ್ತವ್ಯ ಅಂತ ಬಗೆದು ಅವಳನ್ನು ಎಷ್ಟೊತ್ತಿಗೂ ಕನ್ಯಾದಾನ ತ್ಯಾಗ ಮಾಡ್ಲಿಕ್ಕೆ ಸಿದ್ಧವಾಗಿರುವ ಭೂಮಿಕೆಯಲ್ಲಿರುವ ಒಬ್ಬ ಒಳ್ಳೆಯ ಅಪ್ಪ ಮಗಳು ಹೆಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕು ಅಂತ ಹೇಳುವಂತಹ ಒಂದು ತಾಯಿ ಮಗಳ ಸಂಬಂಧ. ಹೇಳಾದ್ಮೇಲೆ ಇವನಲ್ಲಿ ದಾಶರಾಜನಲ್ಲಿ ಹೋಗಿ ಕೇಳಿದಾಗ ದಾಶರಾಜ ಅವನನ್ನ ನೋಡಿ ಅವನನ್ನು ಹೇಳ್ತಾನೆ, ಮದುವೆ ಮಾಡಿ ಕೊಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಮದುವೆ ಯಾರಿಗೆ ಮಾಡ್ಕೊಡೋದು ಅಂತ ಕೇಳ್ದ. ಏನು ವಿಚಿತ್ರ ಕೇಳ್ತಾ ಇದ್ದಾನಲ್ಲ. ಯಾಕೆ ಅಂತಂದ್ರೆ ನಮಗೆ ಕಥಾಭಾಗದಲ್ಲಿ ಒಂದು ಹಂತ ಮುಂದೆ ಹೋಗಿದ್ದೇನೆ ನಾನು, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಅನುಕ್ರಮದಲ್ಲಿ ಓದಿದ್ರಿಂದ ಹಾಗಾಗಿದೆ. ಒಬ್ಬ ಮಗ ಹುಟ್ಟಿದಾನೆ, ಗಂಗೆಯಲ್ಲಿ ಒಬ್ಬ ಮಗ ಹುಟ್ಟಿದಾನೆ. ಎಲ್ಲ ಕನಿಷ್ಠ ಪಕ್ಷ 2-3 ಜನರ ಜೊತೆ ಸಂಬಂಧ ಹೊಂದಿದವರೇ ಇರೋದಿಲ್ಲ. ಇದು ಅಪಚಾರದಲ್ಲಿ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ. ಆ ಕಾಲಘಟ್ಟವನ್ನು ನಾವು ಗಮನಿಸಬೇಕು, ಆ ಕಾಲಘಟ್ಟದ ವ್ಯವಸ್ಥೆಯನ್ನು ಗಮನಿಸಬೇಕು. ಮತ್ತು ರಾಜ ಮಹಾರಾಜರುಗಳ ಕಥೆ ಇದು ಆಕ್ಷೇಪ ಮಾಡಲಿಕ್ಕೂ ವಿಷಯ ಅಲ್ಲ, ಅಥವಾ ಇದು ನಿಂದಿತವಾದ ಕಾರ್ಯವೂ ಅಲ್ಲ. ರಾಜರುಗಳು ರಾಜಾನಃ ಬಹು ಬಲ್ಲಭಾಗ, ಅವರಿಗ ಒಂದು ಸ್ವರೂಪ ಸಾಧ್ಯತೆಯನ್ನು ಮೊದಲೇ ಚಿಂತಿಸಿ ಕೊಟ್ಟುಬಿಟ್ಟಿದ್ದಾರೆ. ಆದ್ರಿಂದ ತಪ್ಪು ಅಂತಲ್ಲ. ಇವನಿಗೆ ಏನಾಗಿದೆ ಅಂತಂದ್ರೆ ಇನ್ನೊಂದು ಕಥೆ ಬಂದಿದೆ, ಕಥೆ ಆಗಿದೆ. ಶಂತನುವಿಗೆ ಏನಾಗಿದೆ? ಗಂಗೆಯ ಜೊತೆಗೆ ಅವನ ವಿವಾಹ ಆಗಿದೆ. ಗಂಗೆಯ ಜೊತೆಗೆ ವಿವಾಹ ಆಗುವುದೇ ಗಂಗೆ ಏನಾಗಿದ್ದಾಳೆ ಅಂದ್ರೆ ಮೇಲಿನ ಲೋಕಕ್ಕೆ ಕೆಳಗೆ ಕುಸಿದು ಬಿಟ್ಟಿದ್ದಾಳೆ. ಮೇಲಿನ ಲೋಕದಲ್ಲಿ ದೇವಲೋಕದಲ್ಲಿ ಇದ್ದಾಗ ಒಬ್ಬನನ್ನ ಸ್ವಲ್ಪ ಕಣ್ಣು ಹೀಗೆ ಮಾಡಿ ನೋಡಿದ್ದಕ್ಕೆ ಅವಳಿಗೆ ಒಂದು ಚಾಪ ಬಂದಿತ್ತು. ಅವಳಿಗೆ ನದಿಯಾಗಿ ಭೂಮಿಗೆ ಹೋಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಗಂಗೆ ನದಿಯಾಗಿ ಭೂಮಿಯಲ್ಲಿದ್ದು ಅವಳ ಕಥೆ ಅದು ದೊಡ್ಡ ಗಂಗಾ ನದಿ ಅಷ್ಟೇ ದೀರ್ಘ ಇದೆ, ಇಲ್ಲಿಗೆ ತೆಗೆದುಕೊಂಡು ಬರೋದು ಬೇಡ, ಮುಂದೆ ಹೋಗ್ತಾ ಇದೆ. ಗಂಗೆ ಭೂಮಿಯಲ್ಲಿದ್ದಾಳೆ. ಮೇಲಿದ್ದಂತಹ ವಸುಗಳಿಗೆ ಒಂದು ಶಾಪ ಬಂದಿತ್ತು. ಈ ಗಂಗೆಯನ್ನು ನೋಡಿದ್ರಿಂದ ವಸುಗಳಿಗೆ ಒಂದು ಶಾಪ ಬಂದಿತ್ತು. ಅಷ್ಟ ವಸುಗಳು ಏನು ಶಾಪ ಬಂದಿತ್ತು ಅಂದ್ರೆ ಭೂಮಿಯಲ್ಲಿ ನೀವು ಹುಟ್ಟಬೇಕು ಅಂತ, ಅದೇ ಶಾಪ. ನಾವೊಂದು ಯೋಚನೆ ಮಾಡ್ಬೇಕು ಅಂತ ಕಾಣ್ತದೆ, ತುಂಬಾ ಸಲ ಈ ಕಥೆಗಳಲ್ಲಿ ಬರುತ್ತೆ, ಭೂಮಿಯಲ್ಲಿ ಹುಟ್ಟೋದು ಶಾಪ ಅಂತ. ಇದನ್ನ ನಿಮ್ಮ ಅವಗಾಹನೆ ಬಿಡ್ತೇನೆ, ನಾನು ಇನ್ನೇನು ಹೇಳೋದಿಲ್ಲ. ದೇವಲೋಕದವರ ಲೆಕ್ಕದಲ್ಲಿ ಭೂಮಿಯಲ್ಲಿ ಹುಟ್ಟೋದು ಅಂತಂದ್ರೆ ಶಾಪ, ಪಾಪ, ತಾಪ, ಇಷ್ಟೇ, ಮೂರದೆಲ್ಲ ಸಿಗತ್ತೆ. ಭೂಮಿಯಲ್ಲಿ ಹುಟ್ಟಿದಾನೆ 8 ಅಷ್ಟವಸುಗಳು ಭೂಮಿಯಲ್ಲಿ ಹುಟ್ಟಬೇಕು ಅಂತ ಶಾಪ ಕೊಟ್ಟ ಮೇಲೆ ಅವರೆಲ್ಲ ಅದಕ್ಕೆ ಹಾಗಲ್ಲ ಹೇಳ್ಬೇಡಿ, ತಪ್ಪಾಯಿತು ಅಂತ ಹೇಳಿದಾಗ ಆಮೇಲೆ ಒಂದು ಸಣ್ಣ ಪರಿಮಾರ್ಜನೆಯ ರೂಪದಲ್ಲೂ ಬಂತು. ಎಲ್ಲರಿಗೂ ಏನು ಅಂತಂದ್ರೆ ಶಾಪದಿಂದ ಏನು ಮೋಚನ ಮಾಡುವುದು. ಆದ್ರೆ ಒಬ್ಬ ಹೆಚ್ಚಿಗೆ ನೋಡಿದಾನೆ ನನ್ನನ್ನು, ಅವನು ಬದುಕಲೇಬೇಕು, ಅವನನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಎಂತ ಲೆಕ್ಕಾಚಾರ ಹೊಂದಿಸಿದ್ದಾರೆ ಅಂತಂದ್ರೆ ನೋಡಿ, ನಮ್ಗೆ ಕಥೆ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದೆ. ಭೀಷ್ಮನ ಬಗ್ಗೆ, ದೇವವ್ರತನ ಬಗ್ಗೆ. ದೇವವ್ರತನ ಹಿನ್ನೆಲೆ, ದೇವವ್ರತ ಭೀಷ್ಮನಾಗಿ ಎಷ್ಟು ವರ್ಷ ಬದುಕಿದ? 800 ವರ್ಷ ಬದುಕಿದ. ವಸುಗಳೆಷ್ಟು? 8. ಶಾಪ ಯಾರಿಗೆ?
8 ಜನರಲ್ಲಿ ಒಬ್ಬನಿಗೆ ಮಾತ್ರ ಮುಖ್ಯ ಶಾಪ, ಉಳಿದವರಿಗೆಲ್ಲ ಪರಿಮಾರ್ಜನೆ ಇದೆ. ಒಬ್ಬ ಮಾತ್ರ ಎಲ್ಲರಿಗೂ ಅನುಭವಿಸಲೇಬೇಕು. ಯಾಕೆಂದ್ರೆ ಅವನು ಕಣ್ಣು ಹೀಗೆ ಬಿಟ್ಟವನು ಗಂಗೆಯನ್ನು ನೋಡಿದವನು ಮುಟ್ಲೇ ಇಲ್ಲ, ಹಾಗಾಗಿ ಅವನಿಗೆ ಹೆಚ್ಚು ಶಾಪ. ಆವಾಗ ಏನಾಯ್ತು, ಈ 7 ಜನರಿದ್ದು ಕೂಡಿಸು ಇವನದ್ದು ಎಷ್ಟಾಯ್ತು? 8. ಭೀಷ್ಮ ಬದುಕಿದ್ದು ಎಷ್ಟು ವರ್ಷ? 800 ವರ್ಷ ಮುಗಿತು. 800 ವರ್ಷ ಬದುಕುವಂತಹದ್ದು ದೀರ್ಘಾಯುಷ್ಯ, ಅವನಿಗೆ ಇಚ್ಛಾ ಮರಣತ್ವ ಇತ್ಯಾದಿಗಳಿಗೆ ಕಥೆಯಲ್ಲಿ ಏನು ಬರುತ್ತೆ, ಅದಕ್ಕೆ ಅನುಗುಣವಾಗಿ ನಾವು ನೋಡ್ಬೇಕಾದ ವಿಷಯ ಇದು. ಅಲ್ಲಿ ಶಾಪ ಬಂದು ಇಲ್ಲಿ 8 ಜನರು ಏನು ಹುಟ್ಟುವಂತಹ ಸನ್ನಿವೇಶ ಬಂದು, ಶಂತನು ಗಂಗೆ ವಿವಾಹ ಆಯಿತು. ಅವಳು ವಿವಾಹ ಆಗಬೇಕಿದ್ರು ಒಂದೇ ನಿರ್ಬಂಧ, ಕಂಡೀಷನ್ಸ್ ಅಪ್ಲೈ, ಒಂದೇ ಕಂಡೀಷನ್, ನಾನೇನು ಮಾಡಿದ್ರು ಯಾಕೆ ಮಾಡ್ತೇನೆ ಅಂತ ಕೇಳಬಾರ್ದು. ಈ ಕಂಡೀಷನ್ ಹಾಕೊಂಡು ಮದುವೆ ಆದ್ರೆ ಏನಾಗುತ್ತೆ ಹೇಳೋದನ್ನು ಮಹಾಭಾರತ ಹೇಳುತ್ತೆ. ಮದುವೆ ನಾವು ಹೇಳ್ತೇವೆ ಲವ್, ಅನ್ಕಂಡೀಷನಲ್ ಲವ್ ಅಂತ ಚೆನ್ನಾಗಿ ಹೇಳ್ಬಿಡ್ತೀವಿ. ಪ್ರೀತಿ ಹೆಂಗಿರ್ಬೇಕು, ಅನ್ಕಂಡೀಷನಲ್ ಅಂತ ಒಂದು ಶಬ್ದವನ್ನು ಬಳಸ್ತೀವಿ ನಾವು ಇಂಗ್ಲಿಷ್ ನಲ್ಲಿ. ಅದಕ್ಕೆ ನಿರ್ಬಂಧ ರಹಿತವಾಗಿರ್ಬೇಕು ಪ್ರೀತಿ. ಇದು ನಿರ್ಬಂಧಿತ ಪ್ರೀತಿ. ನಿರ್ಬಂಧಿತ ಜಾಗಕ್ಕೆ ಹೋದ್ರೆ ಏನಾಗ್ತದೆ ಅಂತ ಹೇಳೋದಕ್ಕೆ, 7 ಮಕ್ಕಳನ್ನ ಹುಟ್ಟಿದ ತಕ್ಷಣ ಅವಳು ಏನ್ ಮಾಡಿದ್ರು, ನದಿಗೆ ಎಸಿತಾ ಇತ್ತು. ಅವನಿಗೆ ಉದ್ಧಾರ ಆಗ್ತಾ ಇತ್ತು. ಬಟ್ ಇವನಿಗೆ ಏನಾಯ್ತು, 7 ಪ್ರತಿ ಮಗುವನ್ನು ಇವಳು, 1 ಮಗು ಆಯ್ತು, 2 ಮಗು ಆಯ್ತು, 7 ಮಕ್ಕಳನ್ನು ನದಿಗೆ ಹಾಕಿದಾಳೆ. ಅವಳಿಗೆಲ್ಲ ಸಂತೋಷ ಆಗಿದೆ. ಏನ್ ಸಂತೋಷ ಆಗಿದೆ, ಅಪ್ಪ ನಾವು ಮಗು ಬೇಗನೆ ಸ್ವರ್ಗಕ್ಕೆ ಸೇರಿದ್ದೇವೆ ಅಂತ ಅವ್ರಿಗೆ ಸಂತೋಷ. ಕೆಳಗಿದ್ದ ಶಂತನುವಿಗೆ ಅದರಿಂದ ಪರಿತಾಪ. ಹೀಗಾಗಿ ಜಗತ್ನಲ್ಲಿ ಒಬ್ಬರಿಗೆ ಸಂತೋಷ ಆದ್ರೆ ಇನ್ನೊಬ್ಬರಿಗೆ ದುಃಖ ಆಗ್ತದೆ ಅಂತ ಒಂದು ನಿಯಮ ಇದೆ ನೋಡಿ. ಎಲ್ಲರೂ ಒಂದೇ ವಿಷಯದಲ್ಲಿ ಸಂತೋಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಹಾಭಾರತ ಹೇಳುತ್ತೆ. ಒಬ್ಬನಿಗೆ ಸಂತೋಷ ಆಯ್ತು, 10 ಜನ ಹೊಟ್ಟೆ ಉರಿ ಮಾಡ್ಕೊಳ್ಳಿಕ್ಕಿದ್ದಾರೆ, ಏನ್ ಮಾಡೋದು ನೋಡ್ತೀವಿ ನಾವು. ಇದನ್ನೇ ಮಹಾಭಾರತ ಅಂತ ಹೇಳೋದು, ಇದೇ 3 ಸ್ತರದ ಅರ್ಥ ಅಂತ ಹೇಳೋದು. ಇದಿಷ್ಟ ಆಯ್ತು. ಶಂತನು 8ನೇ ಮಗು ಆಗ್ಬೇಕಿದ್ರೆ ಸುಮ್ಮನೆ ಇರ್ಲಿಕ್ಕೆ ಆಗ್ತಿಲ್ಲ, ಅವನು ಹೇಳೇ ಬಿಟ್ಟ. ಅಂದ್ರೆ ಪ್ರಾಯ ಯೌವನದ ಆ ಮದದಲ್ಲಿದ್ದ ಶಂತನು ಆಗಿದೆ, ಶಾಂತನಾಗಿದ್ದ. ಇನ್ನ ಸಾಕು ಮಕ್ಕಳು ಮರಿ ಅಂತ ಇಟ್ಕೊಳ್ಬೇಕು, ಇಲ್ಲದ ಇವಳು ನನ್ನನ್ನು ಇನ್ನೊಂದು ದಿವಸ ಏನೋ ಅನ್ಕೊಂಡಿರ್ಬೇಕು ಈ ರೀತಿ. ಹಾಗಾಗಿ ಏನ್ ಮಾಡ್ದ ಅಂತಂದ್ರೆ ಕೇಳೇ ಬಿಟ್ಟ, ಯಾಕೆ ನೀನು ಹೀಗೆ ಬರ್ತೀಯ? ಇವಳು ಅದನ್ನ ಕಾಯ್ತಾ ಇದ್ಲು ಗಂಗೆ. ಕೇಳಿದ್ಲಲ್ಲ, ಇನ್ನು ನೀನು ಹೇಳಲಿಕ್ಕಿಲ್ಲ, ನಾನು ಹೊರಟೆ ಅಂತ ಹೊರಟೆ ಬಿಟ್ಲು. ಆದ್ರೆ ಹೊರಡಬೇಕಿದ್ರೆ ಒಂದು ಮಾತನ್ನು ಹೇಳ್ತಾಳೆ, ಇದು ಪ್ರಕೃತಿ ನಿಯಮ, ಇದು ವಿಧಿಲಿಖಿತವಾದದ್ದು, ಬೇಸರ ಮಾಡಬೇಡ. ಆದ್ರೆ ಈಗ ಹುಟ್ಟಿದ ಮಗು ಇದೆಯಲ್ಲ, ಈ ಮಗು ಏನಾಗ್ತಾನೆ ಅಂತಂದ್ರೆ ವಿಧುವಂಶವಾದಿ ರತ್ನನಾಗ್ತಾನೆ. ಈ ಚಂದ್ರಾನ್ವಯದ ರತ್ನಪ್ರಾಯನಾದ ಮಗನಾಗಿ ಬೆಳೀತಾನೆ. ಬೆಳೆಸುವ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿ ನೇರವಾಗಿ ಆ ಮಗುವನ್ನ ದೇವಲೋಕಕ್ಕೆ ಒಯ್ತಾಳೆ. ದೇವಲೋಕಕ್ಕೆ ಒಯ್ದು 200 ವರ್ಷಗಳ ಅವಧಿ, ದೇವಮಾನದಲ್ಲಿ 200 ವರ್ಷಗಳ ಅವಧಿ ಅವನಿಗೆ ಬೃಹಸ್ಪತಿಗಳಿಂದ ದೇವಲೋಕದ ದೇವತತ್ವಗಳನ್ನೆಲ್ಲ ಕಲಿಸ್ತಾಳೆ. ಪುನಃ 200 ವರ್ಷ ಶುಕ್ರರಲ್ಲಿ ಅಧ್ಯಯನ ಮಾಡಿಸ್ತಾಳೆ ಆ ಹುಡುಗನಿಗೆ. ಶುಕ್ರರಲ್ಲಿ ಅಧ್ಯಯನ ಮಾಡಿ ಅಸುರ ನೀತಿಗಳನ್ನೆಲ್ಲ ಕಲಿಸ್ತಾಳೆ. ಪುನಃ 200 ವರ್ಷ ಅವನಿಗೆ ಭೂಮಿಗೆ ಕರೆದುಕೊಂಡು ಬರ್ತಾಳೆ. ಭೂಮಿಗೆ ಕರೆದುಕೊಂಡು ಬರುವಂತಹ ಸನ್ನಿವೇಶದಲ್ಲಿ ಭೂಮಿಯಲ್ಲಿ ಇಲ್ಲಿ ಕಥೆ ಬರ್ತದೆ. ಪುನಃ ಪರಶುರಾಮರಲ್ಲಿ ಪುನಃ ಅವನನ್ನು ಓದಲಿಕ್ಕೆ ಬಿಡ್ತಾಳೆ. 200 ವರ್ಷಗಳ ಅವಧಿ ಅಂತ 200 ಅಂತ ಒಂದು ಅವಧಿಯ ನಿಶ್ಚಯವನ್ನು ಹೇಳ್ತಾರೆ. ನಮಗೆ ಲೆಕ್ಕಾಚಾರಕ್ಕೆ ಸರಿ ಸಿಗ್ತದೆ. ಈ ಕೌರವರು ಪಾಂಡವರ ಉಗಮ ಆಗಿ ಅಲ್ಲಿ ಮುಂದೆ ಲೆಕ್ಕಕ್ಕೆ ಹೋದ್ರೆ ನಮಗೆ ಅದಕ್ಕೆ ಮತ್ತು ಇದಕ್ಕೆ ಹೋಲಿಸ್ಬೇಕಿದ್ರೆ ಅವನಿಗೆ ಒಂದು 500 ಅಂದ್ರೆ 800 ವರ್ಷದ ಅವಧಿಯಲ್ಲಿ ಒಂದು 500-600 ವರ್ಷದವರೆಗೆ ಅವನಿಗೆ ಆಯುಷ್ಯ ಕಳೆದಿತ್ತು ಎನ್ನುವ ಒಂದು ಸ್ವರೂಪ ಸಿಗ್ತದೆ ನಮಗೆ. ನಾವು ಆ ಆಯುಷ್ಯದ ಆ ವಯಸ್ಸಿನ ಬಗ್ಗೆ ತುಂಬಾ ಯೋಚನೆ ಮಾಡೋದು ಬೇಡ. ಆದ್ರೆ ಒಂದು ಒಂದು ಅಂದಾಜಿನ ಈ ಭಾಗಗಳಲ್ಲಿ ಉಲ್ಲೇಖಿತವಾದಂತಹ ರೀತಿಯಲ್ಲಿ ನಾವು ಹೇಳೋದಿದ್ರೆ ಅದನ್ನು ನೋಡಬಹುದು. ಹೀಗೆ ಅಲ್ಲಿ ಪುನಃ ಅವನಿಗೆ ಪರಶುರಾಮರಲ್ಲಿ 64 ವಿದ್ಯೆಗಳು ಅವನಿಗೆ ಅಲ್ಲಿ ಕರಗತವಾಗುತ್ತೆ. ಹೀಗೆ ಮಾಡಿ ದೇವಗಂಗೆ ಪುನಃ ಎಲ್ಲ ವಿದ್ಯೆಗಳಿಂದ ಅವನು ಎಲ್ಲ ವಿದ್ಯೆಗಳನ್ನು ಕಲಿತು ಅವನನ್ನು ಸಿದ್ಧ ಮಾಡಿ ಅವನನ್ನು ಭೂಮಿಗೆ ಕಳಿಸಿಕೊಡ್ತಾಳೆ. ಕಳಿಸಿಕೊಡುವ ಸನ್ನಿವೇಶದಲ್ಲಿ ಏನಾಗಿದೆ ಅಂದ್ರೆ ಕಥೆ ಇಷ್ಟ ಆಗಿದೆ. ಶಂತನು ಏನಾಗಿದ್ದಾನೆ,
ಈಗ ಶಂತನುವಿಗೆ ಬರಬೇಕು ಪುನಃ. ಶಂತನು ಏನಾಗಿದ್ದಾನೆ, ಸತ್ಯವತಿಯನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಹೋದಂತಹ ಶಂತನು ತುಂಬಾ ದುಃಖದಲ್ಲಿದ್ಕೊಂಡು ಹಿಂದಿರುಗಿ ಬಂದು ಒಂದು ಬೇಸರದಲ್ಲಿ ಅರಮನೆಯಲ್ಲಿದ್ದ. ಮಗ, ಪ್ರಾಯಪ್ರಬುದ್ಧನಾದ ಮಗ ಸಂತೋಷದಲ್ಲಿ ಅಪ್ಪನಿಗೆಲ್ಲ ಹೇಳ್ಬೇಕು ಅಂತ ಬಂದಿದ್ದಾನೆ. ಅವನಿಗೆ ಹೆಸರಿಡ್ತಾಳೆ ಗಂಗೆ ದೇವವ್ರತ ಅಂತ. ದೇವವ್ರತ ಅಂತಂದ್ರೆ ದೇವತೆಗಳಂತೆ ದ್ಯೋತನತ್ವಾ ದೇವವ್ರತ, ದೇವತೆಗಳ ಹಾಗೆ ಬೆಳಗುವವನಾದ್ದರಿಂದ ಅವನಿಗೆ ದೇವವ್ರತ ಅಂತ ಹೆಸರು ಅಂತ ಬರುತ್ತೆ. ದೇವತೆಗಳ ದ್ಯುತಿ ಅವನಲ್ಲಿತ್ತು. ಆದ್ದರಿಂದ ಇದು ವಿಧುವಂಶ ವಾರಿಧಿ ರತ್ನ ಅನ್ನುವುದಾಗಿ ಅವನಿಗೆ ಮಾಡಲ್ಪಡಬೇಕಾದ ಹೆಸರು. ಅವನೊಬ್ಬ ಆ ರೀತಿಯಲ್ಲಿ ಬೆಳೀತಾನೆ. ದೇವವ್ರತ ಬಂದ ನಂತರದಲ್ಲಿ ಅವನನ್ನ ಸ್ವಾಗತಿಸಿದ ಒಲ್ಲದ ಮನಸ್ಸಿನಿಂದ. ಹೀಗೆ ಸ್ವಾಗತ ಮಾಡುವಂತಹ ಸನ್ನಿವೇಶದಲ್ಲಿ ಅಪ್ಪನಿಗೆ ಏನೋ ಬೇಸರ ಆಗಿದೆ ಅಂತ ಗೊತ್ತಾಯಿತು. ಅಪ್ಪ ಹೇಳ್ತಾ ಇಲ್ಲ, ಸಂತೋಷ ಆಯ್ತು ಅಂತ ಹೇಳ್ತಾನೆ, ಮುಖದಲ್ಲಿ ಯಾವ ಸಂತೋಷದ ಒಂದು ಕಳೆ ಕಾಣ್ತಾ ಇಲ್ಲ. ಆಗ ಗೊತ್ತಾಗಿ ಉಳಿದವರಿಂದ ವಿಷಯ ಸಂಗ್ರಹ ಮಾಡ್ತಾನೆ. ಸತ್ಯವತಿಯನ್ನ ಶಂತನುವಿಗೆ ಮದುವೆ ಆಗುವುದಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಸಿದ್ಧ ಮಾಡ್ತಾನೆ. ಆ ಸಿದ್ಧತೆಯ ಬಹಳ ದೊಡ್ಡದಾದಂತಹ ಸ್ವರೂಪ ಯಾವುದಂತಂದ್ರೆ ತನ್ನ ಬದುಕಿನ ಎಲ್ಲ ಆಶೋತ್ತರಗಳ ತ್ಯಾಗ. ಭೀಷ್ಮ ರಾಮನ ಹಾಗೆ ಅಂತ ಬಂದದ್ದು ಈಗ. ದೇವವ್ರತ ರಾಮನ ಹಾಗೆ, ಅಭಿನವ ರಾಮನನ್ನು ಕಾಣಬೇಕು ಅಂತ ಪರಶುರಾಮರು ಹೇಳಿದ್ರು ಅಂತ ನಾವೆಲ್ಲ ಕೇಳ್ತೇವೆ ಕಥೆಗಳಲ್ಲಿ. ದೇವವ್ರತನಲ್ಲಿ ಅಭಿನವ ರಾಮನನ್ನು ಕಾಣಬೇಕು ಅಂತ ಪರಶುರಾಮರು ಭಾವಿಸಿದ್ರು ಅಂತ. ಅವನ ಅಭಿನವ ರಾಮನೇ ಆದ. ಯಾಕೆ? ತನ್ನ ತಂದೆಗೆ ಪಿತೃವಾಕ್ಯ ಪರಿಪಾಲನಂ. ಅದರ ಸ್ವರೂಪಗಳು ಬೇರೆ ಇರಬಹುದು, ಅವನು ಅನುಭವಿಸಿದಂತಹ ನೋವುಗಳು ಯಾತನೆಗಳು ಬೇರೆ ಇರಬಹುದು, ಆದ್ರೆ ಅವನೊಬ್ಬ ಆದರ್ಶ ಪುತ್ರನಾಗಿ ಕಾಣಿಸಿಕೊಳ್ತಾನೆ. ನಿಜಾರ್ಥದಲ್ಲಿ ಚಂದ್ರಾನ್ವಯ ಸಾರ್ಥಕತೆಯ ರತ್ನಪ್ರಾಯನಾದಂತಹ ಮಗನನ್ನು ಪಡೆದ ಯಾರಿಂದ ಅಂತಂದ್ರೆ ಈ ದೇವವ್ರತ ನಾಮಕ ಭೀಷ್ಮನಿಂದ. ಇಂತಹ ಭೀಷ್ಮ ಅಂದು ಭೀಷ್ಮನಾದ. ಶಂತನು ಮತ್ತು ಸತ್ಯವತಿಯರ ಸಮಾಗಮ ಆಯಿತು. ಅದಕ್ಕೆ ದೇವತೆಗಳೆಲ್ಲ ಅವನನ್ನು ಹರಿಸಿದ್ರು. ಭಯಭೀತರಾಗಿ ಅವನಿಗೆ ಭೀಷ್ಮ ಭೀಷ್ಮ ಅಂತ. ಭೀಷ್ಮ ಅಂತಂದ್ರೆ ಭೀಷಣಾತ್ ಭೀಷ್ಮ, ಯಾರೂ ಮಾಡದೇ ಇರುವ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ, ಭೀಷಣವಾದ ಪ್ರತಿಜ್ಞೆ. ಹಾಗಾಗಿ ಅವನು ಭೀಷ್ಮ. ಭೀಷ್ಮ ಅಂತಂದ್ರೆ ಭೀಷಣ ಶಬ್ದದ ಹ್ರಸ್ವರೂಪ ಅಂತ ಹೇಳ್ಬೋದು, ಹೆದರಿಕೆ ಆಗತ್ತೆ ಅಂತ. ಅವನ ಭಯ ಹೆಂಗಿತ್ತು ಅಂತಂದ್ರೆ ಆಮೇಲೆ ಧರ್ಮರಾಜ ಆಳ್ವಿಕೆಗೆ ಬರುವವರೆಗೆ ಹಸ್ತಿನಾಪುರದ ಮೇಲೆ ಯಾರೂ ಯುದ್ಧ ಮಾಡಲಿಕ್ಕೆ ಬರಲಿಲ್ಲ. ಅವನಾದಂತ ಉತ್ತರಾಧಿಕಾರಿ ಆಗಲಿಲ್ಲ. ಆದ್ರೆ ಉಳಿದವರಿಗೆ ಉತ್ತರ ಕೊಡುವಲ್ಲಿ ಯಾವತ್ತೂ ಹಿಂದೆ ಬೀಳಲಿಲ್ಲ. ಅದು ಭೀಷ್ಮನ ಭೀಷ್ಮತ್ವ ಎಂಬಲ್ಲಿಗೆ ಇವತ್ತಿನ ಕಥಾನಕಕ್ಕೆ ಮಂಗಲವನ್ನು ಹಾಡೋಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧಮಾಃ ಸದನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಸಂತು ನಿರಾಮಯಾಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ.